ನಮಸ್ಕಾರ. ಕೆಎಂಎಂ ಕನ್ನಡ ಬೆಳಗಾವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ದೀಪಿಕಾ ಮಜ್ಲಟ್ಟಿ. ಮೊದಲಿಗೆ ಈಗ ಹೆಡ್ಲೈನ್ಸ್. ಮಹಾನಗರ ಪಾಲಿಕೆಯ 20 ಕೋಟಿ ತಲೆದಂಡ, ಅಧಿಕಾರಿಗಳ ಸಂಬಳ ಸ್ಥಗಿತವಿಲ್ಲ. ನಗರೋತ್ಥಾನ ಇಲಾಖೆಯ ವತಿಯಿಂದ ಶೀಘ್ರದಲ್ಲೇ 125 ಕೋಟಿ ಅನುದಾನ. ಸುದ್ದಿಗೋಷ್ಠಿಯಲ್ಲಿ ಆಶೀಫ್ ಶೇಟ್ ಹೇಳಿಕೆ. ಕಾಸ್ಬಾಗ್ನಲ್ಲಿ ಹೆಚ್ಚಾದ ಸರಗಳ್ಳರ ಹಾವಳಿ. ನಗರಕ್ಕೆ ಮತ್ತೆ ಎಂಟ್ರಿ ಕೊಟ್ಟ ಇರಾನಿ ಗ್ಯಾಂಗ್. ಶಹಪುರ ಪೊಲೀಸ್ ಠಾಣೆಯ ನಿರ್ಲಕ್ಷ್ಯ. ಶೆಡ್ನಲ್ಲಿ ಕೋಡಿ ಹಾಕಿ ಬರೆ ಎಳೆದ ಪೊಲೀಸಪ್ಪ. ಪತ್ನಿಯ ಶೀಲಾ ಶಂಕಿಸಿ ಮನಸೋ ಇಚ್ಛೆ ಹಲ್ಲೆ. ಪತ್ನಿಗೆ ಮೈ ತುಂಬ ಬರೆ ಗಾಯ ಮಾಡಿದ ಪೊಲೀಸ್. ಬೆಳಗಾವಿಯ ಪಾಟೀಲ್ ಗಲ್ಲಿ ವಡಗಾವಿ ಚಿಂತಾಮಣಿ ಆರ್ಟ್ ಸ್ಟುಡಿಯೋದಲ್ಲಿ ಗಣೇಶ ಚತುರ್ಥಿಗೋಸ್ಕರ ಅನೇಕ ಗಣೇಶನ ಮೂರ್ತಿಗಳನ್ನು ತಯಾರಿಸಲಾಗುತ್ತಿದೆ. ಬೆಳಗಾವಿಯ ಪಾಟೀಲ್ ಗಲ್ಲಿಯ ವಡಗಾವಿಯ ಚಿಂತಾಮಣಿ ಆರ್ಟ್ ಸ್ಟುಡಿಯೋದಲ್ಲಿ ಗಣೇಶ ಚತುರ್ಥಿಗೋಸ್ಕರ ಅನೇಕ ಗಣೇಶ ಮೂರ್ತಿಗಳನ್ನು ತಯಾರಿಸಲಾಗಿದೆ. ಇಲ್ಲಿ ಪ್ರತಿ ವರ್ಷ 40 ರಿಂದ 45 ಗಣೇಶ ಮೂರ್ತಿಗಳನ್ನು ಕೈಯಿಂದಲೇ ತಯಾರಿಸಲಾಗುತ್ತೆ. 15 ರಿಂದ 20 ಸ್ನೇಹಿತರು ಜೊತೆಗೂಡಿ ಗಣೇಶನ ಮೂರ್ತಿಗಳನ್ನು ತಯಾರಿಸುತ್ತಾರೆ. ರಾತ್ರಿ 3 ರಿಂದ 4 ಗಂಟೆಯವರೆಗೂ ಕೆಲಸ ನಡೆಯುತ್ತೆ. ಇವರೇ ಗಣೇಶನಿಗೆ ಬಣ್ಣ ಹಚ್ಚುವ ಕೆಲಸ ಕೂಡ ಮಾಡುತ್ತಾರೆ. ಈ ಬಗ್ಗೆ शुभम बाळेकुंद्री मातनाडिದ್ರು. नमस्कार, मी मूर्तिकार शुभम ज्योतिबा बाळेकुंद्री. माझं वर्कशॉप चिंतामणी आर्ट स्टुडिओ म्हणून आहे आणि हे पाटील गल्लीमध्ये वडगावमध्ये आहे. आणि इथं शाडूमध्ये ज्या मूर्त्या बनवल्या जातात, किमान 40 ते 45 मूर्त्या बनवलेल्या आहेत यावर्षी. जे फोटोप्रमाणे किंवा स्केचप्रमाणे बनवलेल्या आहेत सगळ्या. आणि ह्या सगळ्या पूर्ण हँडवर्क मूर्त्या आहेत, म्हणजे हातानेच बनवलेल्या आहेत. कोणतेही स्केच राहून देत किंवा कोणताही फोटो राहून देत त्याप्रमाणे ह्या मूर्त्या बनवलेल्या आहेत सगळ्या. आता हा कारखाना घालून 5 ते 6 वर्ष झालेले आहेत. आणि ह्या कामामध्ये मला मित्रांची भरपूर साथ भेटलेली आहे. माझ्या मित्रांमुळे हे कार्यशाळा उभारलेली आहे. जवळपास माझे 15 ते 20 फ्रेंड्स आहेत. ह्या फ्रेंड्समुळे मी हे सगळ्यांना घेऊन काम करतो. हां, त्यांनी दुसरे पण कामं करून संध्याकाळी पण येतात. आणि बरेच 2-3 जण आहेत जे दिवसपर्यंत इथं राहतात. रात्री इथं आता 3 ते 4 पर्यंत काम चालू आहे. तर जसं जसं गणपती जवळ येईल तसं रात्रभर काम चालेल. हां, पेंटिंग पण आम्ही सगळं स्वतः आम्हीच करतो. पेंटिंगचं पण आता 1-2 दिवसात काम चालू होणार आहे. माझं नाव शुभम ज्योतिबा बाळेकुंद्री. ಇಲ್ಲಿ ಕೈಯಿಂದಲೇ ತಯಾರಿಸಿದ ಮೂರ್ತಿಗಳು ಸಿಗೋದ್ರಿಂದ ಹೆಚ್ಚಿನ ಬೇಡಿಕೆ ಇದೆ ಎನ್ನಲಾಗಿದೆ. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ, ಬೆಳಗಾವಿ. ಬೆಳಗಾವಿ ಮಹಾನಗರ ಪಾಲಿಕೆ 20 ಕೋಟಿ ದಂಡ ಭರಿಸುವ ವೇಳೆ ಯಾವುದೇ ಅಧಿಕಾರಿಗಳ ಸಂಬಳವನ್ನು ನಿಲ್ಲಿಸಲ್ಲವೆಂದು ಶಾಸಕ ಆಸಿಫ್ ಸೇಠ್ ತಿಳಿಸಿದರು. ಬೆಳಗಾವಿ ಮಹಾನಗರ ಪಾಲಿಕೆಯ 20 ಕೋಟಿ ದಂಡ ಭರಿಸುವ ವೇಳೆ ಯಾವುದೇ ಅಧಿಕಾರಿಗಳ ಸಂಬಳವನ್ನು ನಿಲ್ಲಿಸಲ್ಲ ಎಂದು ಆಶೀಫ್ ಶೇಟ್ ಶನಿವಾರ ಬೆಳಗಾವಿಯಲ್ಲಿ ಸುದ್ದಿ ಮಾಧ್ಯಮದವರೊಂದಿಗೆ ಮಾತನಾಡಿದ್ರು. ಮೊನ್ನೆನೇ ಬಂದೆ ಅಲ್ಲೇ. ನಿನ್ನೆ ಸ್ವಲ್ಪ ತಬಿಯತ್ ಆರಾಮಿರಲಿಲ್ಲ, ಅದ್ರ ಸಲ ಹೋಗಲಿಲ್ಲ. ನಾನು 2 ಗಂಟೆದಾಗಿದೆ. ದಟ್ಸ್ ವೈ ಐ ಹ್ಯಾವ್ ನಾಟ್ ಗಾನ್ ದೇರ್. ಚೇನ್ ಸ್ನ್ಯಾಚಿಂಗ್ ನನಗೇನು ಇನ್ಫಾರ್ಮೇಷನ್ ಬಂದಿದೆ. ನಾನು ಕಮಿಷನರ್ ಸಾಹೇಬ್ ಜೊತೆ ಮತ್ತು DCP ಸಾಹೇಬ್ ಜೊತೆ ಅವರಿಬ್ಬರ ಜೊತೆ ಮಾತಾಡಿದ್ದೇನೆ. ಮೊನ್ನೆ ಹನುಮಾನ್ ನಗರದಲ್ಲೇನೂ ಆಯಿತು, ಬೇರೆ ಬೇರೆ ಕಡೆ ಆಗ್ತಾಯಿದೆ. ಅದು ಎಲ್ಲೇ ಬ್ಲ್ಯಾಕ್ ಸ್ಪಾಟ್ಸ್ ಇದೆ, ಅದು KBDCL ಅವ್ರಿಗೆ ನಾನು ಹೇಳಿದ್ದೇನೆ. ನಾನು ಅದು ಇಲ್ಲಿ ಇನ್ಫಾರ್ಮೇಷನ್ ಇನ್ನೂ ಬಂದಿಲ್ಲ ಅದರ ಬಗ್ಗೆ. ಯಾರು ಮಾಡ್ಬೋದು. ಆ ಥರಗೆ ನಾವು ಪೆಟ್ರೋಲಿಂಗ್ ಮಾಡಿ ನಾನು ಕಮಿಷನರ್ಗೆ ಹೇಳಿ ನಮ್ಮದು ಎಲ್ಲ ಪೆಟ್ರೋಲ್ ಇಡಿ ಅದು ಚೆಕ್ ಮಾಡಲಿಕ್ಕೆ ಎಲ್ಲೇ ಮತ್ತು KBDCLಗೆ ಹೇಳಿದ್ದೇನೆ ಮತ್ತು ಕಾರ್ಪೊರೇಷನ್ಗೆ ಎಲ್ಲೇ ಬ್ಲ್ಯಾಕ್ ಸ್ಪಾಟ್ಸ್ ಇದೆ, ಎಲ್ಲೇ ಲೈಟ್ ಬಂದಿದೆ ಅದು ಲೈನ್ ಪೂರ್ಣ ಚಾಲೂ ಮಾಡಬೇಕು. ಇಲ್ಲಾಂದರೆ ಯಾವಾಗ ಎಲ್ಲೇ ಬ್ಲಾಕ್ ಸ್ಪಾಟ್ಸ್ ಇದೆ ಅಲ್ಲೇ ಮಾಡ್ತಾರೆ ಅವರು. ಅದು ಸ್ಟಾರ್ಟ್ ಮಾಡಬೇಕಂದ್ರೆ ಆದೇಶ ಕೊಟ್ಟಿದ್ದೀನಿ ನಾನು. ಬೆಳಗಾವಿ ಜನ ಈ ಸೇವ್ ಬೆಳಗಾವಿ ಕಾರ್ಪೊರೇಷನ್ ಅಂತೇಳಿ ಅಭಿಯಾನ ಸ್ಟಾರ್ಟ್ ಮಾಡಿದಾಗ ಸರ್, ನೀವು ಹೇಳಿದ್ರಿ ಮನವಿ ಮಾಡ್ಕೊಂಡು ಅಪೀಲ್ ಮಾಡ್ಕೊಂಡು ಹೈಕೋರ್ಟಿಗೆ 5 ಕೋಟಿ ಕೊಡೋಣ ಅಂತೇಳಿ. ಮೇಯರ್ ಅವರು ಏಕಪಕ್ಷೀಯವಾಗಿ ಈಗ ರೊಕ್ಕ ಹಣ ಏನು ತುಂಬೋದಿದೆ ಅಥವಾ AC ಕಡೆ ತುಂಬೋದಿದೆ. ಮುಂದೆ ಏನು ಅವಕಾಶ ಇದೆ ನಮಗೆ ಲೀಗಲಿ ನಾವು ಎಲ್ಲ ನೋಡ್ತಾ ಇದ್ದೇವೆ. DC ಸಾಹೇಬರು, ಕಮಿಷನರು, ನಾವು
ಎಲ್ಲ ಕೂಡ ಏನು ಲೀಗಲಿ ಏನು ಮಾಡಬೇಕು ಅದನ್ನು ನಾವು ಎಕ್ಸಾಮಿನ್ ಮಾಡ್ತಾ ಇದ್ದೇವೆ. ಮಾಡೋದ್ರ ಸಲುವಾಗಿ ಎಲ್ಲ ಸಾರ್ವಜನಿಕರು ತೆರಿಗೆ ಹಣ ಟ್ಯಾಕ್ಸ್ ಕಟ್ಟುವಂಗಾಗ್ತದೆ ಸರ್ ಕೊಟ್ಟಿಗೆ ಅಂತ. ಯಾರು ಒಂದಿಲ್ಲ, ಒಂದಂದ್ರೆ ನಾನು ಹೇಳೋದಿಲ್ಲ, ಅದು ಒಂದು ಆ್ಯಕ್ವಿಸಿಷನ್ ಮಾಡಲಿಲ್ಲ, ಹಂಗೆ ರೋಡ್ ಮಾಡಿಬಿಟ್ಟಿದ್ರು. ಮೊದಲು ಆ್ಯಕ್ವಿಸಿಷನ್ ಮಾಡಲಿಕ್ಕೆ ಮುಂಚೆ ರೋಡ್ ಮಾಡಿಬಿಟ್ಟಿದ್ರು. ಅದರ ಸಲ ನಮಗೆ ತೊಂದರೆ ಆಗಿದೆ. ಅದು ಎಕ್ಸಾಮಿನ್ ಮಾಡಿ ಯಾರು ಆಫೀಸರ್ಸ್ ಅದಾರೋ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂದರೆ ಹೇಳಿದ್ದೇನೆ ನಾನು. ಶಾಸಕರು ಜನಪ್ರತಿನಿಧಿಗಳು ಯಾರು ಅಂತ ಯಾರು ಹೇಳ್ತಾರಲ್ಲ, ಆಫೀಸರ್ ನೇರವಾಗಿ ಮಾಡಿರಲ್ಲ ಸರ್, ಯಾರೋ ಒಬ್ಬರು ಜನಪ್ರತಿನಿಧಿ ನಾನು ಇರಲಿ, ಯಾರು ಸಚಿವರು ಇರಲಿ, ಯಾರೂ ಇರಲಿ, ಅವರು ಆ್ಯಸ್ ಪರ್ ಲಾ ಮಾಡಬೇಕು. ಯಾವಾಗ ಲಾ ಬಿಟ್ಟು ನಾವು ಯಾವಾಗೂ ಮಾಡಬಾರ್ದು. ಈ ಲಾ ಬಿಟ್ಟು ಮಾಡಿದಂದರೆ ಹಿಂಗೆ ಏನಾಗಿದೆ, ನಾವು ಜನಪ್ರತಿನಿಧಿಗೆ ಬಿಟ್ಟು ಬರೀ ಆಫೀಷಿಯಲ್ಸ್ಗೆ ಹಿಡಿತೀವಿ. ಹಂಗೆ ಆಗಬಾರ್ದು. ಹೇಳಿದ್ರು ಸರ್ ಮೊನ್ನೆ ಚರ್ಚೆ ಮಾಡಬೇಕಾಗಿತ್ತು. ಯಾರಿದ್ರು ಈ ಹಿಂದೆ ಯಾರಾದಂತೆ ಕಾರ್ಪೊರೇಷನ್ದಾಗೆಲ್ಲ ಆಡಳಿತ ಪಕ್ಷದವ್ರು ಚರ್ಚೆ ಮಾಡಬೇಕಾಗಿತ್ತು. ನೀವು ಇದರಲ್ಲೇ ನಾವು ಭಾಳ ಪ್ರಯತ್ನ ಮಾಡಿದ್ನಿ. ಒಂದು ಕಾರ್ಪೊರೇಷನ್ಗೆ ಪ್ರಾಬ್ಲಮ್ ಬರಬಾರ್ದು, ಓನರ್ಸ್ಗೇನು ಪ್ರಾಬ್ಲಮ್ ಬರಬಾರ್ದು. ಮತ್ತು ಅವರು ಮೆಜಾರಿಟಿದಲ್ಲೇ ಇದೆ, ರೂಲಿಂಗ್ದಲ್ಲೇ ಇದೆ. ಅವರು ಒಂದು ನಿರ್ಣಯ ತೊಗೊಂಡ್ರು. ಅದು ನಿರ್ಣಯ ಆಯ್ತ ಮೇಲೆ ನಾವು ಏನು ಲೀಗಲಿ ಏನು ನಮಗೆ ಮಾಡಲಿಕ್ಕೆ ಬರ್ತೈತಿ ನಾವು ಅದು ಮಾಡ್ತೀವಿ. 9 ಕೋಟಿ ರೂಪಾಯಿ ಬೇಕು ಸರ್ ತಿಂಗಳ ಕಾರ್ಪೊರೇಷನ್ಗೆ. ಈ ಪಿಕೆಗಳದೆಲ್ಲ ಪೇಮೆಂಟ್ ಆಗಿಲ್ಲ, ಆಮೇಲೆ ಏನೇನೆಲ್ಲ ನೋಡಿಸ್ಕೊತಿದ್ದಾರೆ. ಇಲ್ಲ ಪೇಮೆಂಟ್ ಯಾರ್ದು ನಿಂದಿರೋದಿಲ್ಲ. ಹಂಗಾಗಿ ಏನು ಪ್ರಸನ್ನ ಬಂತಂದ್ರೆ ನಾವು ಸರ್ಕಾರದ ಕಡೆ ಹೋಗಿ ಸರ್ಕಾರದಿಂದ ನಮ್ಮ ಇದು ಮಾಡ್ತೀವಿ. ಈ ವರ್ಷ ಅಂದರೆ ಮಹಾನಗರ ಪಾಲಿಕೆಗೆ BJP ಗೌರ್ಮೆಂಟ್ ಇದ್ದಾಗ 125 ಕೋಟಿ ರೂಪಾಯಿ ನಗರೋತ್ಥಾನದಿಂದ ಹಣ ಬರ್ತಾ ಇತ್ತು. ಈಗ ನೀವು ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಆ ಹಣ ಬಂದಿಲ್ಲ. ಇಲ್ಲಿ ಬರ್ಬೋದು, ಅದು ಪೈಪ್ಲೈನ್ದಲ್ಲಿ ಇದೆ, ಅದು ಬರ್ಬೋದು. ಅದು ನಾವು ಎಲ್ಲ ಆ್ಯಕ್ಷನ್ ಪ್ಲ್ಯಾನ್ ಮಾಡಿಕೊಟ್ಟಿದ್ದೇವೆ, ಅದು ಪೈಪ್ಲೈನ್ದಲ್ಲಿ ಇದೆ, ಅದು ಬರ್ಬೋದು. ಅದು ರೋಡ್ಸ್ ಇದೆ, ಗಟರ್ಸ್ ಇದೆ, ಡ್ರೈನೇಜ್ ಇದೆ, ಏನೇನು ಪ್ರಾಬ್ಲಮ್ಸ್ ಇದೆ ಆ ಥರದಲ್ಲಿ ನಾವು ಮಾಡ್ತೀವಿ. ಈಗ ಬರ್ಬೋದು, ಫಾಸ್ಟ್ ಬರ್ಬೋದು. ಈಗ ಹಾಂ, ಇಲ್ಲ ನಾನು ಹೋಗೋದಿತ್ತು, ನನಗೆ ಆರಾಮಿರಲಿಲ್ಲ ಅಂದರೆ ನಿನ್ನೆ ಸಂಜೆಗೆ ಹೋಗೋದಿತ್ತು, ಆರಾಮಿರಲಿಲ್ಲ ಅಂದರೆ ಹೋಗಲಿಲ್ಲ ನಾನು. ಮೊನ್ನೆ ತನಕ ಅಲ್ಲೇ ಇದ್ದೆ, ಮೊನ್ನೆ ಬಂದೆ ನಾನು. ನಿನ್ನೆ ಆರಾಮಿರಲಿಲ್ಲ, ಇಲ್ಲ ನಿನ್ನೆ ಸಂಜೆಗೆ ಫ್ಲೈಟ್ ಬುಕ್ ಇತ್ತು ನಂದು, ಆರಾಮಿರಲಿಲ್ಲ ಅಂದರೆ ಹೋಗಲಿಲ್ಲ ನಾನು. ನಾವು ಅವ್ರ ಪರವಾಗಿ ನಾವು ನಿಂತಿದ್ದೇವೆ. ಬರೀ ನಾನು ಇಲ್ಲ, ಎಲ್ಲ ಸಚಿವರು, ಎಲ್ಲ ಶಾಸಕರು, ಎಲ್ಲ 136 ಮಂದಿ ಎಲ್ಲ ಅವ್ರ ಪರವಾಗಿದೆ. ಏನೂ ಆಗೋದಿಲ್ಲ. ಅವ್ರು ಎಷ್ಟು ಏನು ಮಾಡಲಿ ಏನೂ ಆಗೋದಿಲ್ಲ. ಆಗಿದೆ. ಥ್ಯಾಂಕ್ ಯು. ಬೆಳಗಾವಿ ಮಹಾನಗರ ಪಾಲಿಕೆ 20 ಕೋಟಿ ತಲೆದಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವುದೇ ಅಧಿಕಾರಿಗಳ ಸಂಬಳವನ್ನ ನಿಲ್ಲಿಸಲ್ಲ. ಈಗಾಗಲೇ ಜಿಲ್ಲಾಧಿಕಾರಿಗಳು ತನಿಖೆಯನ್ನ ಕೈಗೊಂಡಿದ್ದಾರೆ. ಈ ಕುರಿತು ಕಾನೂನು ಹೋರಾಟ ನಡೆಯಲಿದೆ ಎಂದರು. ನಗರದಲ್ಲಿ ಅಭಿವೃದ್ಧಿ ಕಾರ್ಯಗಳು ಕೈಗೊಳ್ಳಲು ನಗರೋತ್ಥಾನ ಇಲಾಖೆಯ ವತಿಯಿಂದ ಮಹಾನಗರ ಪಾಲಿಕೆಗೆ ಶೀಘ್ರದಲ್ಲೇ 125 ಕೋಟಿ ರೂಪಾಯಿ ಅನುದಾನವನ್ನ ನೀಡಲಾಗುವುದು ಎಂದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ಧಾರವಾಡದ ಪ್ರತಿಷ್ಠಿತ ಕಾಲೇಜಿನ ಯುವಕ ಮತ್ತು ಯುವತಿಯರ ಫೋಟೋಸ್ ಎಡಿಟ್ ಮಾಡಿ ಐನಾತಿ ಯುವಕರ ಗುಂಪು ಟ್ರೋಲ್ ಮಾಡುತ್ತಿದೆ. ತಂದೆ ತಾಯಿ ಕಷ್ಟಪಟ್ಟು ದುಡಿದು ಮಕ್ಕಳಿಗೆ ಸರ್ಕಾರಿ ನೌಕರಿ ಕೊಡಿಸಬೇಕೆಂದು ಹಂಬಲದಲ್ಲಿ ಮಕ್ಕಳನ್ನು ದೂರದ ಊರುಗಳಿಗೆ ಓದಲು ಕಳಿಸಿದ್ದರೆ ಇವರು ಕಂಡವರ ಹೆಣ್ಣು ಮಕ್ಕಳ ಕುರಿತು ಅಸಹ್ಯ ಕೆಲಸ ಮಾಡಿ ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ಹೌದು, ಧಾರವಾಡ ನಗರಕ್ಕೆ ಸರ್ಕಾರಿ ಉದ್ಯೋಗ ಪಡೆಯಲು ಸ್ಪರ್ಧಾತ್ಮಕ ಪರೀಕ್ಷೆ ಓದಲು ಹೋಗಿದ್ದ ಐನಾತಿ ಯುವಕರು ಮಾಡಿದ್ದು ವಸೂಲಿ ದಂಧೆ. ಪ್ರತಿಷ್ಠಿತ ಕಾಲೇಜು ವಿದ್ಯಾರ್ಥಿನಿಯರ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಿಂದ ಫೋಟೋ ಕದ್ದು ಅವುಗಳನ್ನು ಅಶ್ಲೀಲವಾಗಿ ಎಡಿಟ್ ಮಾಡಿ ಟ್ರೋಲ್ ಪೇಜ್ ಮೂಲಕ ಪೋಸ್ಟ್ ಮಾಡುತ್ತಿದ್ದರು. ಪೋಸ್ಟ್ ಮಾಡಿದ ವಿಡಿಯೋಗಳನ್ನು ಡಿಲೀಟ್ ಮಾಡಲು 15,000 ರೂಪಾಯಿ ಹಣಕ್ಕೆ ಬೇಡಿಕೆ ಇಡುತ್ತಿದ್ದರೆ ಹಣ ಹಾಕುತ್ತಿದ್ದ ಸಂದರ್ಭದಲ್ಲಿ ಮತ್ತಷ್ಟು ಫೋಟೋಗಳನ್ನು ಅಶ್ಲೀಲವಾಗಿ ಎಡಿಟ್ ಮಾಡುತ್ತಿದ್ದರು. ಈ ಪ್ರಕರಣದಲ್ಲಿ ಆರೋಪಿಗಳಾದ ಸಚಿನ್ ಕಡಕ್ಭಾವಿ, ಅಕ್ಷಯ್ ಕಾಂಬ್ಳೆ, ಆಕಾಶ್ ಮೇಟಿ ಮೂವರನ್ನು ಬಂಧಿಸಲಾಗಿದೆ. ಯುವಕ ಯುವತಿಯರ ಫೋಟೋಗಳನ್ನು ಅಶ್ಲೀಲವಾಗಿ ಎಡಿಟ್ ಮಾಡಿದ್ದ ಆರೋಪದಲ್ಲಿ ಧಾರವಾಡ ಉಪನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣದ ಬೆನ್ನು ಬಿದ್ದ ಪೊಲೀಸರು ಬೆಳಗಾವಿ ಮೂಲದ 3 ಯುವಕರನ್ನು ಬಂಧಿಸಿದ್ದಾರೆ. ಮಕ್ಕಳಿಗೆ ಬುದ್ಧಿ ಹೇಳಬೇಕಿದ್ದ ತಂದೆಯು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದು ತಿಳಿದು ಬಂದಿದೆ. ಈ ಕುರಿತು ಸಚಿನ್ ಖಡಕ್ಭಾವಿ ತಂದೆಯಿಂದ ನೊಂದ ವಿದ್ಯಾರ್ಥಿಗಳಿಗೆ ಜೀವ ಬೆದರಿಕೆ ಹಾಕಲಾಗಿದೆ.
ದೂರು ದಾಖಲಿಸದಂತೆ ಜೀವ ಬೆದರಿಕೆ ಹಾಕಿದ ಸಚಿನ್ ತಂದೆ ವಿರುದ್ಧ ಪ್ರಕರಣ ದಾಖಲಾಗಿದೆ. ರಾಜಶೇಖರ್ ಹಿರೇಮಠ್, KMM ಕನ್ನಡ, ಬೆಳಗಾವಿ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकॉन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಜಮಾತ್ ಇ ಇಸ್ಲಾಮಿ ಹಿಂದ್ನ ಬೆಳಗಾವಿ ಮಹಿಳಾ ಘಟಕದ ವತಿಯಿಂದ ನೈತಿಕತೆಯ ಸ್ವಾತಂತ್ರ್ಯ ಅಭಿಯಾನ ಸೆಪ್ಟೆಂಬರ್ 1ರಿಂದ 30ರವರೆಗೆ ನಡೆಯಲಿದೆ ಎಂದು ಸಾಜಿದುದ್ದೀನ್ ಇಸ್ಸಾ ಹೇಳಿದರು. ಜಮಾತ್ ಇ ಇಸ್ಲಾಮಿ ಹಿಂದ್ನ ಬೆಳಗಾವಿ ಮಹಿಳಾ ಘಟಕದ ವತಿಯಿಂದ ನೈತಿಕತೆಯೇ ಸ್ವಾತಂತ್ರ್ಯ ಅಭಿಯಾನ ಸೆಪ್ಟೆಂಬರ್ 1ರಿಂದ 30ರವರೆಗೆ ನಡೆಯಲಿದೆ ಎಂದು ಸಂಘಟನೆಯ ಮಹಿಳಾ ಘಟಕದ ಸಲಹಾ ಪರಿಷತ್ತಿನ ಸದಸ್ಯೆ ಸಾಜಿದುದ್ದೀನ್ ಇಸ್ಸಾ ಶನಿವಾರ ಬೆಳಗಾವಿಯ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. महिला घटक जमात इस्लामी हिंद ने ये निर्णय लिया इस प्रेजेंट सिनेरियो को देखते हुए कि आज़ादी का सही जो अर्थ है वो कहीं हम भूलते जा रहे हैं। तो इसके लिए वास्तविक स्वतंत्रता क्या है, इसको किस प्रकार हम प्राप्त कर सकते हैं, ये लोगों में जागरूकता पैदा करने के लिए इस अभियान को चलाने का निर्णय लिया गया है। हम ये बताना चाहते हैं कि ऐसी आज़ादी का हम इस्तेमाल करें जिससे दूसरों की आज़ादी को धक्का न लगे। तो इस प्रकार हम ये अपना सेंट्रल थीम लेके निकले हैं कि मोरालिटी इज़ फ्रीडम, या फिर नैतिकता ही स्वतंत्रता का आधार है। इस तरह इस नैतिक वैल्यू जो मॉरल वैल्यूज़, नैतिक मौल्य जो हमारे कहीं गुम होते जा रहे हैं, इसको जो है फिर से लाना और लोगों में इसके लिए जागरूकता पैदा करना, और ये हर एक का जो है ये काम है। इसीलिए हम ये यूनिवर्सिटी लेवल से बड़े बड़े VIPs से लेकर छोटे छोटे स्लम्स तक भी हम जा रहे हैं, क्योंकि ये बुराइयाँ सिर्फ बड़े लोगों में या फिर बहुत ज़्यादा मॉडर्न लोगों में ही नहीं, बल्कि स्लम्स में भी, गरीब लोगों में भी ये फैली हुई हैं। तो हम चाहते हैं कि एक एक घर से ये बुराई निकले। तो सबसे पहले हम अपने आप को सुधारना चाहते हैं,
दूसरा फिर हम सारे ही समाज के लोगों को ये बताना चाहते हैं कि यदि हम एक अच्छा जीवन व्यतीत करना चाहते हैं तो हम इस नैतिकता का जो हम पालन करें और अपने अच्छे व्यवहार से लोगों के साथ अच्छी भावना रखते हुए हम अपनी आज़ादी को भी सलामत रखें और दूसरों की आज़ादी को भी हम नुकसान न पहुंचाएं। यही संदेश हम देना चाहते हैं दुनिया को। ये एक छोटी सी हमारी कोशिश है। हम ये नहीं दावा करते कि 1 महीने के अंदर हम दुनिया को बदल देंगे। हाँ, ये कोशिश हम कर रहे हैं। ये कुछ ना कुछ इसका फ़ायदा होगा। एटलीस्ट कुछ लोग भी अगर इन बातों को समझ जाएं तो मैं समझूंगी कि मेरी मेहनत वसूल होगी। अब सारे लोगों से तो हमको ये अपेक्षा नहीं है, क्योंकि सबके सब तो हो ही नहीं सकता है कि सुधरें, लेकिन ये कोशिश है हमारी। हम इनको इन तक से बात पहुंचा रहे हैं। अब आगे जो है उनका काम होता है, कैसे ख़ुद को बचाएं, परिवार को बचाएं, समाज को बचाएं, देश को बचाएं। तो शुरुआत अपनी ज़ात से होगी। इस तरह से फिर ये काम हम करते जाएंगे और ये काम यहाँ ख़त्म नहीं होगा, इसका फॉलोअप होगा। जिन जिन से हम मिले हैं उनसे हम संबंध रखेंगे, उनके पास जाएंगे, क्या हालात हैं उनकी इसको हम पूछेंगे और इस काम को जितना हमसे बन पड़ा यथाशक्ति हमारी जो है हम उसको करेंगे। ಮಹಿಳೆಯರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ, ಕೊಲೆ ಪ್ರಕರಣಗಳು ದೇಶದ ಶಾಂತಿ ಮತ್ತು ಪ್ರಗತಿಗೆ ಧಕ್ಕೆ ತರ್ತಾ ಇವೆ. ಮತ್ತೊಂದೆಡೆ ಮಹಿಳೆಯರ ಆತ್ಮಹತ್ಯೆ ಪ್ರಕರಣ ಕೂಡ ಹೆಚ್ಚುತ್ತಾ ಇವೆ. ಸಮಾಜದಲ್ಲಿ ಅಸುರಕ್ಷಿತ ವಾತಾವರಣ ನಿರ್ಮಾಣವಾಗಿದ್ದು ಆತಂಕದಲ್ಲೇ ಮಹಿಳೆಯರು ಜೀವನ ಸಾಗಿಸುವಂತಾಗಿದೆ ಎಂದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ಬೆಳಗಾವಿ ನಗರದ ಖಾಸ್ಬಾಗ್ದಲ್ಲಿ ಹೆಚ್ಚಾದ ಸರಗಳ್ಳರ ಹಾವಳಿಯಿಂದ ಜನರು ಬೇಸತ್ತು ಹೋಗಿದ್ದು, ಇರಾನ್ ಗ್ಯಾಂಗ್ ಮತ್ತೆ ಸಕ್ರಿಯವಾಗಿದೆ ಎನ್ನುವ ಆತಂಕ ನಗರದ ಜನರಲ್ಲಿ ಕಾಡುತ್ತಿದೆ. ಬೆಳಗಾವಿ ನಗರದ ಕಾಸುಭಾಗದಲ್ಲಿ ಹೆಚ್ಚಾದ ಸರಗಳ್ಳರ ಹಾವಳಿಯಿಂದ ಇಲ್ಲಿನ ಜನರು ಬೇಸತ್ತು ಹೋಗಿದ್ದಾರೆ. ಕಳೆದ ಕೆಲ ವರ್ಷಗಳ ಹಿಂದೆ ಸಕ್ರಿಯವಾಗಿದ್ದ ಇರಾನಿ ಗ್ಯಾಂಗ್ ಮತ್ತೆ ಸಕ್ರಿಯವಾಗಿದೆ ಎನ್ನುವ ಆತಂಕ ನಗರದ ಜನರಲ್ಲಿ ಕಾಡ್ತಾ ಇದೆ. ಪೊಲೀಸ್ ಕಮಿಷನರೇಟ್ ಆದ 7 ತಿಂಗಳಿನಲ್ಲಿ ಮಹಿಳೆಯರ ನಿದ್ದೆಗೆಡಿಸಿದ್ದ ಇರಾನಿ ಗ್ಯಾಂಗ್ಗೆ ಅಂದಿನ ಮಾಳಮಾರುತಿ PSI ಆಗಿದ್ದ BR ಗಡ್ಡೇಕರ್ ನೇತೃತ್ವದ ತಂಡ ಆ ಗ್ಯಾಂಗ್ ಹೆಡಮುರಿ ಕಟ್ಟಿದ್ರು. ಈಗ ಮತ್ತೆ ಕಾಸ್ಬಾಗ್ನಲ್ಲಿ ಕಳೆದೊಂದು ವಾರದಿಂದ ಬರೋಬ್ಬರಿ 6 ಸರಗಳ್ಳತನ ಪ್ರಕರಣ ನಡೆದರೂ ಶಹಾಪುರ ಪೊಲೀಸರು ಮಾತ್ರ ಪ್ರಕರಣ ದಾಖಲಿಸಲು ಹಿಂದೇಟು ಹಾಕುತ್ತಿದ್ದಾರೆ ಎನ್ನುವ ಆರೋಪ ಕಾಸಬಾಗದ ಜನರು ಮಾಡುತ್ತಿದ್ದಾರೆ. ವಿನಾಯಕ್ ಸುರೇಪಾನ್ ಇಲ್ಲಿ ಬಾಜಾರೋಣಿ ಖಾಸ್ಬಾಗ್ದಲ್ಲಿರೋದು. ನಿನ್ನೆ ಲಕ್ಷ್ಮೀ ವ್ರತ ಶ್ರಾವಣ ಶುಕ್ರವಾರ ಇತ್ತಲ್ಲ, ಲಕ್ಷ್ಮೀ ವ್ರತ ಇತ್ತಂಥೇಳಿ ನಾನು ಪೂಜೆಗೆ ಹೋಗಿದ್ದೆ. ಹೋಗಬೇಕಾದ್ರೆ ನಂದು ಮಂಗಳಸೂತ್ರ ಅದು ಹಾಕ್ಕೊಂಡು ಪೂಜೆಗೆ ಹೋಗಿದ್ದೆ. ಬರ್ತಾ ಯಾರೋ ಬೆನ್ನು ಹತ್ತಿ ಬಂದು ಇಲ್ಲಿ ನಮ್ಮ ಮನೆ ಮುಂದೆ ಅವನು ನನಗೆ ದುಗುಸಿ ನನ್ನ ಕೊರಳಾಗಿಂದ ಮಂಗಳಸೂತ್ರ ಎಲ್ಲ ಸ್ನ್ಯಾಚ್ ಮಾಡಿ ಹೋದ. ಮಧ್ಯಾಹ್ನ 3:50 ಆಗಿತ್ತು. ಆಗ ಅವ ನಂದು ಇದು ಕುತ್ತಿಗೆ ಒಳಗೆ ಹಿಂಗೆ ಎಕ್ದಮ್ ಕೈ ಹಾಕಿ ಅವ ತಕ್ಕೊಂಬಿಟ್ಟ. ಹೆಂಗೆ ತಕ್ಕೊಂಡ ಅನ್ನೋದು ನನಗೆ ಗೊತ್ತಾಗಲಿಲ್ಲ. ಬೀಳಿಸ್ಬಿಟ್ಟ ನನಗೆ. ಹಾಗೆ ನಾನು ಅವ್ನ ಹಿಂದೆ ಓಡಿ ಹೋದರೂ ಅವ ಸಿಗಲಿಲ್ಲ. ಆಗಿಂದಾಗ ನಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಅದು ಕೊಟ್ಟೆ. ಮತ್ತು FIR ಆಯಿತು. ಮತ್ತು ಮೇಲಧಿಕಾರಿಗಳಿಗೂ ತಿಳಿಸಿದ್ವಿ. ಅವರೊಂದು ಸ್ವಲ್ಪ ಅವ್ರಿಗೆ ಮೇಲೆ ದಬ್ಬಾಳಿಕೆ ಹಾಕಿ ಹೀಗೆ ಮುಂದೆ ಆಗಬಾರ್ದು, ಮತ್ತು ನಾನೇನು ಕಳ್ಕೊಂಡೇನಿ ಅದೆಲ್ಲ ನನಗೆ ಸಿಗ್ಬೇಕಂಥೇಳಿ ನಾನು ದಯವಿಟ್ಟು ಕೇಳ್ಕೊತೀನಿ. ಮತ್ತು MLA ಸಾಹೇಬ್ರಿಗೂ ನಾವು ತಿಳಿಸಿದ್ದೀವಿ. ಅಲ್ಲಿಂದು ಸ್ವಲ್ಪ ದಬ್ಬಾಳಿಕೆ ಬಂದು ನಮ್ಮದು ಸಾಮಾನು ಏನೈತಿ ನಮಗೆ ಕೊಡಿಸ್ಬೇಕು. ಮತ್ತು ನಾವು ನಾಳೆ ಗಣಪತಿ ಹಬ್ಬ ಬರ್ತದೆ, ದಸರಾ ಹಬ್ಬ ಬರ್ತೈತಿ. ನಾವು ಇದ್ದಿದ್ದು ನಾವು ಹಾಕ್ಕೊಂಡು ಹೋಗ್ಬೇಕಾಗ್ತೈತಿ. ಈ ರೀತಿ ಹಾಕ್ಕೊಂತ ಹೋದ್ರೆ ನಾವು ಹೆಂಗೆ ಅಡ್ಡಾಡ್ಬೇಕು? ಹೆಣ್ಮಕ್ಳ ಸಲುವಾಗಿ ಸಾಕಷ್ಟು ಇದು ಅದಾವ. ಏನೂ ಇಲ್ಲ, ನಾವು ಇಷ್ಟು ಚೀರಾಡಿದ್ರೆ ಯಾರೂ ಏನು ಬರಲೇ ಇಲ್ಲ, ಏನಿಲ್ಲ. ನಮ್ದು ಹೆಂಗೆ ಮುಂದೆ ಸ್ವಲ್ಪ ನೋಡಿರಿ, ಎಲ್ಲರೂ ಸ್ವಲ್ಪ ಮೇಲಾಧಿಕಾರಿಗಳು ಇದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡಿ ನಮ್ದು ಸಾಮಾನು ಏನು ಕಳೆದೈತಲ್ಲ ಅದೊಂದು ಸ್ವಲ್ಪ ಸಿಗುವಂಗೆ ಮಾಡಿದ್ರೆ, ಮತ್ತು ಯಾರು ಅವ್ರು ಕಳು ಮಾಡ್ಯಾರಲ್ಲ ಅವ್ರಿಗೊಂದು ಸ್ವಲ್ಪ ಸರಿಯಾದ ಶಿಕ್ಷೆ ಕೊಡಬೇಕು. ಇನ್ನೊಂದು ಸತಿ ಅವ್ರು ಮಾಡಬಾರ್ದು ಇಂಥದ್ದೆಲ್ಲ ಕೆಲಸ. ನಾನು ಟೋಟಲ್ ನಂದು 7.5 ತೊಲಿ ಬಂಗಾರ ಇತ್ತು. ಎಲ್ಲನೂ ತಕ್ಕೊಂಡೋದ. ಮಧ್ಯಾಹ್ನ 3:50 ಆಗಿತ್ತು. 3:50 ಟೈಮಿಗೆ ಸುಮಾರಿಗೆ ಅವ ನನ್ನ ಬೆನ್ನು ಹತ್ತಿ ಬಂದು ಇಷ್ಟೇ ಮಾಡಿದ್ದ ನೋಡ್ರಿ. ಬಿಜಾಯ ಆಯ್ತು. ನಾವು ಈ ಹಿಂದೆ ಸರಗಳ್ಳತನದ ವಿರುದ್ಧ ಸಮರ ಸಾರಿದ್ದ ಮಹಿಳೆಯರು ಸ್ವತಃ ಲಾಠಿ ಹಿಡಿದು ಕಳ್ಳರನ್ನ ಓಡಿಸುವ ಕೆಲಸ ಮಾಡಿದ್ರು. ಈಗ ಮತ್ತೆ ಸರಗಳ್ಳರ ಹಾವಳಿಯಿಂದ ತಪ್ಪಿಸಿಕೊಳ್ಳಲು ಮಹಿಳೆಯರೇ ಲಾಠಿ ಹಿಡಿಯಬೇಕಾದ ಪರಿಸ್ಥಿತಿ ಬಂದೊದಗಿದೆ. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿರುವ ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಟ್ನ್ಯಾಂಗ್, ಕಾಸಬಾಗದಲ್ಲಿ ಸರಗಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿರುವ ಬಗ್ಗೆ ಮಾಹಿತಿ ಇದೆ ಎಂದರು.
ಈಗ ಕಳ್ತನ ನಿಮ್ಮ ಹೇಳ್ದಂಗೆ ಕಳ್ತನ ಈಗ ಆಗ್ತಾ ಇದೆ ಸಿಟಿದಲ್ಲಿ, ಆದ್ರೂ ನಾವು ಕೂಡ ಬೇರೆ ಬೇರೆ ಸ್ಟೆಪ್ಸ್ ನಾವು ತೊಗೊಳ್ತಾ ಇದ್ವಿ. ಈಗ ಪ್ರಿವೆಂಟಿವ್ ಸ್ಟೆಪ್ಸ್ ಕೂಡ ಈಗ ನಾವು ತೊಗೊಳ್ತಾ ಇದ್ವಿ. ಈಗ ಇದು ಕ್ರೈಮ್ ಅವೇರ್ನೆಸ್ ಬಗ್ಗೆ ಕೂಡ ಈಗ ನಾವು ಶುರು ಮಾಡಿದ್ವಿ. ಈ ಮಾರ್ಕೆಟ್ ಸ್ಟೇಷನಲ್ಲಿ, ಶಾಪುರ್ ಸ್ಟೇಷನಲ್ಲಿ ಇದು ಎಲ್ಲ ಶುರು ಮಾಡಿದ್ವಿ. ಮತ್ತು ಡಿಟೆಕ್ಷನ್ ಕೂಡ ಅದು ಆಗ್ತಾ ಇದೆ. ಅದು ಕೂಡ ನಾವು ಈಗ ಒಂದು ಸ್ಪೆಷಲ್ ಡ್ರೈವ್ ಅದು ಮಾಡಬೇಕು. ಅದಕ್ಕೆ ನಾವು ಇದು HBT ಸ್ವಲ್ಪ ಕಾನ್ಸಂಟ್ರೇಷನ್ ಕೊಟ್ಟಿದ್ವಿ. ನಿಮ್ಮ ಹೇಳ್ದಂಗೆ ಬಹುಶಃ ಇದು ಚೈನ್ ಸ್ನ್ಯಾಚಿಂಗ್ ಕೇಸಸ್ ಕೂಡ ಸ್ವಲ್ಪ ಕಾನ್ಸಂಟ್ರೇಷನ್ ಕೊಡಬೇಕು. ಮೊನ್ನೆ ಅವರು ACP ಅವರು ಎಲ್ಲ CCTV ಫುಟೇಜ್ ಅವರು ತೊಗೊಂಡಿದ್ದಾರೆ. ಈಗ ಸ್ವಲ್ಪ ಚೆಕ್ ಮಾಡ್ತಾ ಇದ್ದಾರೆ. ಇದು ಚೈನ್ ಸ್ನ್ಯಾಚಿಂಗ್ ಹೇಗೆ ಆಗ್ತಾಯಿದೆ, ಎಲ್ಲಿ ಸ್ವಲ್ಪ ಜಾಸ್ತಿ ಆಗ್ತಾಯಿದೆ, ಮತ್ತು ಇದು ಬೈಕ್ ರಿಜಿಸ್ಟ್ರೇಷನ್ ನಂಬರ್ ಇದು ಎಲ್ಲ ನಾವು ಈಗ ಸ್ವಲ್ಪ ಚೆಕಿಂಗ್ ಮಾಡ್ತಾಯಿದ್ವಿ. RTO ಕೂಡ ನಾವು ಡೀಟೇಲ್ಸ್ RTOಯಿಂದ ಕೂಡ ನಾವು ಡೀಟೇಲ್ಸ್ ಈಗ ಕೇಳಿದ್ವಿ. ಯಾಕಂದರೆ ಫುಟೇಜಲ್ಲಿ ಅದು ನಂಬರ್ ಎಷ್ಟು ಇದೆ ಅಂತ ಅದು ಅಷ್ಟು ಕ್ಲಿಯರ್ ಬರಲಿಲ್ಲ. ಆದರೆ ಇದು ಮಾಡೆಲ್ ಮತ್ತು ಕಲರ್ ಮೇಲೆ ನಾವು ಡೀಟೇಲ್ಸ್ ನಾವು ಕೇಳಬೇಕು, ನಾವು ಕೇಳಿದ್ವಿ. ಹಾಂ ಹಾಂ ಸದ್ಯಕ್ಕೆ ಆ ಥರ ಯಾವುದು ಸುದ್ದಿ ಇಲ್ಲ. ಅಟ್ಲೀಸ್ಟ್ ನಾನು ಈಗ ಫ್ರಮ್ ದ ಲಾಸ್ಟ್ ಈಗ 1 ವರ್ಷ ಇಂದ ಈ ಪ್ರಾಪರ್ಟಿ ಅಫೆನ್ಸಸ್ ನಾನು ರಿವ್ಯೂ ಮಾಡಿದ್ದೀನಿ. ನೀವು ಬರುವಾಗ ಕೂಡ ಇದು ಪ್ರಾಪರ್ಟಿ ಕೇಸಸ್ ಬಗ್ಗೆ ನಾನು ರಿವ್ಯೂ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ನಮ್ಮಲ್ಲಿ ಎಷ್ಟು ಕಳ್ತನ ಆಗಿದೆ ಜಾಸ್ತಿ ಇದು ಲೋಕಲ್ MOBS ಮಾಡಿದರೆ, ಲೋಕಲ್ ಇಲ್ಲ ಅಂದರೆ ಲೋಕಲ್ ಅಂದರೆ ಸಿಟಿ ಅವರು ಮಾಡಿದರೆ, ಅಥವಾ ಇದು ಜಿಲ್ಲೆಯಿಂದ ಅಥವಾ ಸುತ್ತ ಇದು ಅಕ್ಕಪಕ್ಕ ಏರಿಯಾದಿಂದ ಬಂದಿದ್ದಾರೆ. ಇಲ್ಲ, ಕೇಸಸ್ ತೊಗೋಬೇಕು, ಅದು ಕಂಪಲ್ಸರಿ ಇದೆ. ಆದರೆ ಯಾವುದು ವರ್ಕಿಂಗ್ ಆಗಬಾರ್ದು. ಮತ್ತು ಈಗ ನಮ್ಮಲ್ಲಿ ಬಹುಶಃ ನಿಮಗೆ ಗೊತ್ತಿರಬಹುದು, ನಮ್ಮಲ್ಲಿ ಅದು 112 ಅದು ಶುರು ಆಗಿದೆ. ಈಗ ತಕ್ಷಣ ಯಾವುದು ಚೈನ್ ಸ್ನ್ಯಾಚಿಂಗ್ ಆದರೆ, ಯಾವುದು ಕಳ್ತನ ಆದರೆ ಜನ ಡೈರೆಕ್ಟ್ ಇನ್ಸ್ಪೆಕ್ಟರ್ಗೆ ಅಥವಾ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತಾಯಿಲ್ಲ, ಅದು ಎಮರ್ಜೆನ್ಸಿ ರೆಸ್ಪಾನ್ಸ್ ನಂಬರ್ಗೆ ಕಾಲ್ ಮಾಡ್ತಾಯಿದ್ರೆ. ಸೊ ಅಲ್ಲಿಂದ ಮತ್ತೆ ನಮ್ಮ ಕಂಟ್ರೋಲ್ ರೂಮ್ಗೆ ಕಾಲ್ ಬರ್ತಾಯಿದೆ, ಮತ್ತು ಕಂಟ್ರೋಲ್ ರೂಮಿಂದ ಇನ್ಸ್ಪೆಕ್ಟರ್ಗೆ ಹೋಗ್ತಾಯಿದೆ, ಮತ್ತು ಆಮೇಲೆ ನಮ್ಮ ಟೀಮ್ ರೀಚ್ ಆಗ್ತಾಯಿದೆ. ಸೊ ಅದರಲ್ಲಿ ನಾವು ಕೂಡ ನಾವು ಮಾನಿಟರ್ ಮಾಡ್ತಾಯಿದ್ವಿ. ಸೊ ನಮ್ಮ ಗಮನ ಬರೀ ಒಂದು ಲಾಸ್ಟ್ ಟೈಮ್ ಈ ಥರ ಆಗಿದೆ, ಕಂಪ್ಲೇಂಟ್ ಬಂದಿತ್ತು, ಕಾಲ್ ಬಂದಿತ್ತು, ಆದರೆ ಕೇಸ್ ಮಾಡಿಲ್ಲ. ಬಾಕಿ ಕೇಸಸ್ಗಳಲ್ಲಿ ಎಲ್ಲ FIR ರಿಜಿಸ್ಟ್ರೇಷನ್ ಆಗಿದೆ. ಇರಾನಿ ಗ್ಯಾಂಗ್ ಮಾಡುತ್ತಿದೆಯೇ ಎನ್ನುವ ಮಾಹಿತಿ ಕಲೆ ಹಾಕಲಾಗುವುದು. ಶಹಾಪುರ ಪೊಲೀಸರು ಸರಗಳ್ಳತನವಾದಾಗ ಪ್ರಕರಣ ದಾಖಲಿಸಿಕೊಳ್ಳಬೇಕು. ಒಂದು ವೇಳೆ ಪೊಲೀಸರು ನಿರಾಕರಿಸಿದ್ರೆ 112ಗೆ ಕರೆ ಮಾಡಿ ದೂರು ನೀಡಿದರೆ ಮುಲಾಜಿಲ್ಲದೆ ಕ್ರಮ ಜರುಗಿಸಲಾಗುವುದು ಎಂದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ಜನರಿಗೆ ನ್ಯಾಯ ಕೊಡಿಸಬೇಕಿದ್ದ ಪೊಲೀಸಪ್ಪ ಮದುವೆಯಾದ ಹೆಂಡತಿಯ ಶೀಲ ಶಂಕಿಸಿ ಮಾರಣಾಂತಿಕ ಹಲ್ಲೆ ಮಾಡಿದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನು ಬೆಂಗಳೂರಿನ ಪಟ್ಟಣಗೆರೆ ಶೆಡ್ನಲ್ಲಿ ಕೂಡಿ ಹಾಕಿ ದರ್ಶನ್ ಗ್ಯಾಂಗ್ ಹಲ್ಲೆ ಮಾಡಿ ಕೊಲೆ ಮಾಡಿದ ಘಟನೆಯ ಸುದ್ದಿ ಬಿಸಿಯಾಗಿರುವಾಗಲೇ ಜನರಿಗೆ ನ್ಯಾಯ ಕೊಡಿಸಬೇಕಿದ್ದ ಪೊಲೀಸಪ್ಪ ಮದುವೆಯಾದ ಹೆಂಡತಿಯ ಶೀಲ ಶಂಕಿಸಿ ಶೆಡ್ನಲ್ಲಿ ಕೂಡಿಟ್ಟು ಮಾರಣಾಂತಿಕ ಹಲ್ಲೆ ಮಾಡಿದ್ದಲ್ಲದೆ ಮನಸೋ ಇಚ್ಛೆ ಮೈ ಮೇಲೆ ಬರೆ ಎಳೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಹೌದು, ರೇಣುಕಾಸ್ವಾಮಿ ನಟ ದರ್ಶನ್ ಗೆಳತಿಗೆ ತನ್ನ ಮರ್ಮಾಂಗದ ಫೋಟೋ ಕಳುಹಿಸಿದ್ದಕ್ಕೆ ಚಿತ್ರದುರ್ಗ ಜಿಲ್ಲೆಯಿಂದ ಬೆಂಗಳೂರಿನಲ್ಲಿರುವ ಪಟ್ಟಣಗೆರೆ ಶೆಡ್ನಲ್ಲಿ ಕೂಡಿ ಹಾಕಿದ್ದ ದರ್ಶನ್ ಗ್ಯಾಂಗ್ ರೇಣುಕಾಸ್ವಾಮಿಯನ್ನು ಕೊಲೆ ಮಾಡಿರುವ ಸುದ್ದಿ ದೇಶಾದ್ಯಂತ ಸುದ್ದಿಯಲ್ಲಿರುವಾಗಲೇ ವಿಜಯಪುರ ಜಿಲ್ಲೆಯ ತಿಕೋಟಾದಲ್ಲಿ ಪೊಲೀಸ್ ಪದೆಯಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಹೆಂಡತಿಗೆ ಕಳೆದ 2 ತಿಂಗಳಿನಿಂದ ತನ್ನ ಪತ್ನಿಯ ಶೀಲ ಶಂಕಿಸಿ ಶೆಡ್ನಲ್ಲಿ ಕೂಡಿಟ್ಟು ಹಲ್ಲೆ ಮಾಡಿ ಬರೆ ಹಾಕಿದ್ದಾನೆ ಎಂದು ಪೊಲೀಸಪ್ಪನ ಪತ್ನಿ ಪ್ರತಿಭಾ ಯಲ್ಲಪ್ಪ ಅಸ್ಕೆ ಆರೋಪಿಸಿದ್ದಾಳೆ. ನನ್ನ ಗಂಡ 2 ತಿಂಗಳಾಯ್ತು ರೀ ಟಾರ್ಚರ್ ಮಾಡ್ತಾನ್ರಿ ಸರ್. ಬರೀ ಹೊಡಿತಾನ್ರಿ, ತಲೆ ಹೊಡೆದ್ರಿ, ಮತ್ತು ಬರೀ ಕೊಟ್ರಿ. ಅದಾಗೋದಲ್ದ ಮತ್ತು ನಮ್ಮ ನಾದ್ನೀರ ಸಕರೆ ದಿನಾಲೂ ಜೀವ ಹರಿತಾರೆ ಸರ್. ಏನು ಮಾಡ್ತೀರಿ? ಯಜಮಾನ್ರು ಪೊಲೀಸ್ ಅದಾರ ಸರ್ ತಿಕೋಟ ಸ್ಟೇಷನ್ಗೆ ರೀ. ಏನಿಲ್ಲ, ಬರೀ ಸಂಶಯ ಮಾಡ್ತಾರೆ ಸರ. ಸಂಶಯ ಮಾಡೋದ್ರಿ, ಒಟ್ಟು ಅಷ್ಟು ಕಾಡ್ತಾರೆ ನೋಡ್ರಿ ಸರ್. ಮದುವೆಗೆ 10 ವರ್ಷ ಆಯ್ತು ರೀ ಸರ್. ಇದು ಚೇತ್ರಲ್ಲೇ ಚಮಚಲ್ಲಿ ಸುಟ್ಟಾರೆ, ಕಟ್ತಾರಲ್ಲೇ ರೀ. ಈಗ 2 ತಿಂಗಳಾಯ್ತು ಟಾರ್ಚರ್ ಕೊಡತ್ತಾರೆ ಸರ್, ಭಾಳ ರೀ. ಈಗ 15 ದಿವಸದಿಂದ ಇದು ಬರೀ ಕೊಟ್ಟಾರೆ ಸರ್. ಕಂಪ್ಲೇಂಟ್ ಕೊಟ್ಟಿದ್ದು ಸರ್. ಕಂಪ್ಲೇಂಟ್ ಕೊಟ್ಟಿಲ್ರಿ, ಮನೇಲಿ ಕೂಡ ಹಾಕ್ಯಾರ್ರಿ. ನಾನು ಹೊರಗೆ ಬಿಟ್ಟಿದ್ರಿ. ಎಲ್ರಿ ಫೋನ್ ಮಾಡ್ತಾವತ್ತಂದು ನನಗೆ ಒಟ್ಟು
ಕವಲೆ ಮಾಡ್ಕೊತದ ಸರ್. ಯಾವ ವಿಷಯಕ್ಕೆ ಏನು ಇದೆ ಬರೀ ಸಂಶಯ ಮಾಡೋದು ರೀ. ಅದು ನೋಡ್ದು ಈಗ ನೋಡ್ದು ಆ ಕಡೆಗೆ ನೋಡ್ತಿ ಈ ಕಡೆಗೆ ನೋಡ್ತಿ ಇದೆ ಸರ್. ಈಗ ಜಾಸ್ತಿ ಆಗೈತೆ ರೀ. ಈಗ 2 ತಿಂಗಳ ಚಾಲು ಆಗೈತೆ ರೀ ಸರ್. ಮಕ್ಕಳು ಅದಾರ 3 ಜನ ಅದಾರ. ಒಬ್ಬ ಹುಡುಗ ಅದಾನ ರೀ, 2 ಜನ ಹುಡುಗಿಯರು ಅದಾರ ಸರ್. ಹ್ಞೂ ರೀ ಸರ್. ಹೊಲ್ದಾನ ಮನೆಯಲ್ಲಿ ಕೂಡ ಹಾಕಿದಾರೆ ಸರ್. ಏನು ಫೋನ್ ಊಟ ಅದು ಸ್ವಲ್ಪ ಅಷ್ಟಾಗಿ ಕೊಡ್ತಿದ್ರಿ, ಜಾಸ್ತಿನ ಮಾಡ್ಕೊಡ್ಲಾತಿದ್ರಿ. ಭಾಳ ಹಿಂಸೆ ಕೊಟ್ಟಾರ. ಚಿಂತಿತ್ರ ಹಿಂಸೆ ಕೊಡಕತ್ತಾರ ರೀ ಅವ್ರು. ನಮ್ಮ ನಾದ್ನಿಯರ್ ಸಕಟ ಅವ್ರ ಸಕಟ ನಿನ್ನ ಬಾಯಾಗ ಅರಿವಿ ತುಂಬಿ ನಿನ್ನ ಕೊಲ್ತನು, ನಿನ್ನ ಇಲ್ಲ ಅನ್ನಿಸ್ತನು, ನೀ ಎಲ್ಲಿ ಓಡಿ ಹೋಗಿ ಹೇಳ್ತನು ತುಂಬ ಚತ್ತಕ ಬರೀ ಹೊಲ್ದಾಗ ಕಾಡಿಸ್ತಾರ ರೀ. ಮತ್ತು ಹೊಲಸು ಭಯಗಳಿಂದ ಭಾಳ ಇದು ಮಾಡ್ತಾರೆ ರೀ. ಮುಖಕ್ಕೆ ಅದೇ ಅವರೇ ಮಾಡಾಕಿಚ್ಚಾರ, ಬರೀ ಕೊಡಾಕಿಚ್ಚಾರ ನಮ್ಮ ನಾದ್ನಿಯರು. ಯಾರ ಕಡೆಯಿಂದ? ನನ್ನ ಗಂಡನ ಕಡೆಯಿಂದ ರೀ. ಇಂಥವ್ರಿಗೆ ಬರೀ ಕೊಡ್ಬೇಕಂತಂದ್ರಿ ಅವ್ರು ನನ್ನ ಗಂಡ ಬರೀ ಕೊಡ್ರಿ. ಹೊಲಕ್ಕೆ ಹೋದಲ್ಲಿ ನಮ್ಮ ನಾದ್ನಿ ಎಮ್ಮೆ ಹಿಂಡ್ತಿದ್ರಿ. ನಾ ಹೊಲ್ದಂದು ಹಾಸ್ಕೊಂಡು ತಪ್ಸ್ಕೊಂಡು ಬಂದೀನಿ ಸರ್. ಡೈರೆಕ್ಟ್ ಇದೆ ಇಲ್ಲ ಸರ್. ಈ ಕಡೆ ಇದಕ್ಕೆ ಬಂದೀನಿ ರೀ, ಬೆಳಗಾವಕ್ಕೆ ರೀ. ನಿಡಗುಂದಿ ರೀ. ನಮ್ಮ ತವ್ರ ಮನೆ ನಿಡಗುಂದಿ ರೀ. ನಮ್ದು ಕನಾಳದಿಂದ ಬಂದೀನಿ ಸರ್. ಹಾಂ ರೀ. ಅಲ್ಲಿ ಹಿಡಿದು ಬಂದು ಗಾಡಿಗಳು ಬರ್ತಿದ್ದು, ಆ ಗಾಡಿಗೆ ಹತ್ತಿ ಇಲ್ಲಿ ಮಹಿಳಾ ಸಂಘ ಮೇಡಮ್ ಪರಿಚಯ ಇದ್ದರು ರೀ. ಬಂದು ಅವ್ರನ್ನ ಭೇಟಿ ಮಾಡಿದೆ ರೀ. ಭೇಟಿ ಮಾಡಿ ಕಂಪ್ಲೇಂಟ್ ಮಾಡಿದೆ. ಅವ್ರು ನಮ್ಮ ತವ್ರ ಮನೆಯಾಗ ತರಿಸಿದ್ರು ಸರ್. ಬಂದಿದ್ರು ಸರ್. ಅವ್ರಿಗೂ ಸಕಟ ಜೀವ ಬೆದರಿಕೆ ಹಾಕ್ಯಾರ ಸರ್. ನೀನು ಕಾಲು ತೆಗಿತೀನಿ, ನಿನ್ನ ಕೈ ತೆಗಿತೀನಿ ಅಂದ್ರಿ. ಹಾಂ, ಕಾನ್ಸ್ಟೇಬಲ್ ಅದಾರ ಸರ್. 15 ವರ್ಷ ಆಯ್ತು ಸರ್. ಯಲ್ಲಪ್ಪ ವಿಠಲ್ ಅಸ್ಕಿರಿ. ಇಲ್ಲ ರೀ, ಕುಡ್ತಾರೆ ಮಾಡ್ತಾರೆ ಗೊತ್ತಿಲ್ಲ ನನಗೆ. ಅವ್ರು ಡ್ಯೂಟಿ ಮೇಲೆ ರೀ, ಮನ್ಯಾಗ ಹತ್ರ ಗೊತ್ತಿಲ್ಲ ನನಗೆ ರೀ. ಮತ್ತು ಈಗ ಮಾತ್ರ ಟಾರ್ಚರ್ ಭಾಳ ಮಾಡ್ತಾರೆ ರೀ. ಹಾಂ ರೀ, ತಪ್ಪಾಗಿತ್ತು ಒಪ್ಕೊಂಡ್ರು ಸಹಿತ ಬಡಿದು ಮಾಡ್ತಾರೆ ಸರ್. ಇದೇ ರೀ ಸರ್. ನಾ ಆ ಕಡೆ ಈ ಕಡೆ ನೋಡಿದ್ದು ಮಾಡಿದ್ದು ತಪ್ಪಾಗಿತ್ತು ಅಂದ್ರೂ ಹೊಡಿತಾರೆ ಸರ್. ಈಗ ಹೇಳಿದ್ದಾರೆ, ಎಲ್ಲ ಬುದ್ಧಿನೂ ಹೇಳಿದ್ದಾರೆ, ಎಲ್ಲ ಹೇಳಿದಾರೆ. ಆದ್ರೂ ಸಕಟ ಮಾಡ್ತಾರೆ ಸರ್. 1-2 ಜನ ನಾದ್ನೀರು ಅದಾರ ರೀ. ಲಕ್ಷ್ಮೀಬಾಯಿ ಸಿದ್ದಪ್ಪ ಮಗದಾರಿ ರೀ. ಶೋಭಾ ಸುರೇಶ್ ದಾಶಾಳ್ ರೀ. ನನ್ನ ಗಂಡನವ್ರು ಎಲ್ಲ ತೋಟದ ಇರ್ತಾರೆ ರೀ. ಆದ್ರೆ ತಮ್ಮನ ಹೊಲ ಹಾಳಾತಿತ್ತು ಅಂತ ಹೊಲ್ದಾಗ ಬಂದು ಮಾಡಕ್ಕದಾರ ರೀ. ಆದ್ರೆ ನಮ್ಗೆ ಚೊಲ್ತಂಗೆ ಇದು ಮಾಡಿಬಿಡ್ತಾರೆ, ಸಂಸಾರ ಮಾಡಿಬಿಡ್ತಾರೆ, ಜಗಳ ಹಾಕ್ತಾರೆ. ಪ್ರತಿಭಾ ವಿಠಲ್ ಅಸ್ತಿ, ಯಲ್ಲಪ್ಪ ಅಸ್ತಿ. ಶೆಡ್ನಲ್ಲಿ ಯಾರೂ ಇಲ್ಲದ ವೇಳೆ ತಪ್ಪಿಸಿಕೊಂಡು ಬಂದು ಬೆಳಗಾವಿಯ ಮಹಿಳಾ ಸಂಘದ ಸಹಾಯದಿಂದ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದೇನೆ. ನಾಳೆ ಬೆಳಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಅವರನ್ನು ಭೇಟಿಯಾಗಿ ನನ್ನ ಪತಿಯ ಮೇಲೆ ದೂರು ಕೊಡುವುದಾಗಿ ಪ್ರತಿಭಾ ಸುದ್ದಿಗಾರರ ಮುಂದೆ ತಿಳಿಸಿದ್ದಾಳೆ. ರಾಯಬಾಗ್ ತಾಲೂಕಿನ ನಿಡಗುಂಡಿ ಗ್ರಾಮದ ಪ್ರತಿಭಾಗೆ ಅಥಣಿ ತಾಲೂಕಿನ ಕುನ್ನಾಳ್ ಗ್ರಾಮದ ಯಲ್ಲಪ್ಪ ಅಸ್ಗೆ ಕಳೆದ 10 ವರ್ಷಗಳ ಹಿಂದೆಯೇ ಮದುವೆ ಮಾಡಿಕೊಡಲಾಗಿದೆ. ಸದ್ಯ ಯಲ್ಲಪ್ಪ ವಿಜಯಪುರ ತಾಲೂಕಿನ ತಿಕೋಟಾದಲ್ಲಿ ಪೊಲೀಸ್ ಪೇದೆಯಾಗಿ ಕೆಲಸ ಮಾಡುತ್ತಿದ್ದಾನೆ ಎಂದು ಪ್ರತಿಭಾ ಪಾಲಕರು ಹೇಳಿದರು. ನಮಗೆ ಈಗ ಗೊತ್ತ್ರಿ, ಆದ ಬಳಕ ಗೊತ್ತ್ರಿ ನಮಗೆ. ಹಾಂ, ಮನ್ಯಾಗ ಕೂಡ ಹಾಕಿರಿ ಅವ್ರನ್ನ. ಮನ್ಯಾಗ ಕೂಡ ಹಾಕಿರಿ. ಇವರು ಹೋಗಿರಿ ಒಮ್ಮೆ. ಇವ್ರು ನೋಡಕ್ಕೆ ಬಿಡಲಿಲ್ಲ ಅವರು. ಈಗ 2 ತಿಂಗಳ ಹತ್ರ ಹಂಗಾಗಿ ಹೊರಗೆ ಬಿಟ್ಟಿಲ್ಲ ಅವರು. ಫೋನ್ ಕಸ್ಕೊಂಡು ಸ್ವಿಚ್ ಆಫ್ ಮಾಡ್ಯಾರ ಅವರು. ನಮ್ಮ ಹೆಸರು ಗೀತಾ ಅನ್ನಸಪ್ಪುಜಿ ಸರ್. ಅವ್ರನ್ನ ನಾವು ನೋಡಕ್ಕೆ ಹೋಗಿದ್ದೆ. ಸಾಹೇಬ ಫೋನ್ ಹಚ್ಚಿದ್ರವ ಬರ್ರಿ ಅಂತೇಳಿ ಹೋದ್ರಿ ಅಲ್ಲಿ ಮನೆಗೆ. ಇವ್ರ ತಾಯಿಯವ್ರನ್ನ ಕರ್ಕೊಂಡ ಹೋಗ್ಬಿಡ್ಲ 15-20 ಮಂದಿ ಆದ್ರೆ ಹುಡುಗಿನ ತಂದು ತೋರ್ಸೋಣ ಹಿಂಗೆ ಯಾಕೆ ಮಾಡೀರಿ ಅಂತ ಕೇಳಿ. ಇಲ್ಲ, ನಾನು ಏನು ಚಂದ ಕಾಣ್ತೋಣ ಹಂಗೆ ಮಾಡೀನಿ ತಂದ. ಚಂದ ಕಾಣೋದಲ್ಲ, ಸುಡು ಪರ್ಮಿಷನ್ ಇತ್ತಾನೆ ಅಂತ ಕೇಳಿ. ಕೇಳಿದ್ಕೊಳ್ಳ 20 ಮಂದಿಯಲ್ಲಿ ಏನಂದ್ರು, ನಮ್ಮ ಅತ್ತೆನ ಬಿಡ್ಯಾಕೆ ಬರಾಕತ್ರ, ನನಗೂ ಬಿಡ್ಯಾಕೆ ಬರಾಕತ್ರು. ಇದು ಬೇಡ ಅದ ಹಿರಿತಾನ ಬೇರೆ ಕತ್ತವನ್ನ ಕುಡ್ಸೋಣ ಅಂತೇಳಿ ಬಿಟ್ಕೊಟ್ಟ ಬೈನ್ರಿ. ನಾ ಬಂದ ನಂತರ ನಾನು ಫೋನ್ ಎತ್ತಲಿಲ್ಲ ರೀ. ಹೊಳ್ಳಿ ಫೋನ್ ಹಚ್ಚಿರು. ಹತ್ತಲಿಲ್ಲ 15-20 ದಿವಸ ಆತ ನಾ ಹೋಗಿ ಬಂದ್ರಿ. ಮತ್ತೆ ಹೊಳಿದನ ಆಟ ಮಾಡಿ ಅಂತ. ಅವಾಗ ಇದನ್ನು ಅದೇನು MLC ಅಂತ ಆಗೈತೆ ರೀ. ನಮ್ಮ ಮೇಲೆ ಕೇಸ್ ಪ್ರಯೋಜನ ಆಗ್ಬೇಕು. ಅವ್ರು ಪೊಲೀಸ್ ಕೆಲಸ ಮಾಡ್ತಾರೆ. ಹ್ಞೂ ರೀ. ಈ ಮಾನ್ಯ ಹುಡುಗಿ ಬಂದಿತ್ತು ರೀ. ರಾತ್ರಿ ದಿವಸ 5 ಗಂಟೆಗೆ ಫೋನ್ ಹಚ್ಚಿದ್ರಿ. ಮಿಷನ್ ಕೇಸ್ ಕೊಟ್ಟಂಗೆ ನಾನು ಎಲ್ಲಿ ಹೋಗ್ರಿ ನೋಡಕ್ಕೆ ಬರ್ತೈತೆ ಅಂತ ನಮ್ಗೆ ಹೇಳ್ತಾನೆ. ಹ್ಞೂ, ಧಮಕಿ ಆಗ್ತಾನೆ ಸರ್. ಕೇಳಿಲ್ಲ ಸರ್, ಯಾಕೆ ಹಿಂಗೆ ಯಾಕೆ ಮಾಡಿದ್ರೆ ಅಂತ ಕೇಳಿಲ್ಲ. ಅವರೇ
ಅವ್ರ ಯಜಮಾನ್ರು ಇದನ್ನಾರಲ್ಲ ಮತ್ತೆ ಅವ್ರು ಬರಲಿ, ಊರು ಹಿರಿಯರು ಬರಲಿ, ಊರು ಹಾಂ ಸಂಶಯಕಾರನ್ರಿ ಅದು ಸಂಶಯಕಾರನ ಹಿಂಗೆಲ್ಲ ಮಾಡ್ಯಾನ್ರಿ. ಎಲ್ಲಿ ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್ ನಾವು. ಇದ ದವಾಖಾನೆ ಬಂದು MLC ಮಾಡಿಸೈತ್ರಿ. ಬಸ್ನಾಗ ಬಂದಾರಪ್ಪ, ಸಾಯಂಕಾಲ 6 ಗಂಟೆದಿಂದ ಬೆಳಗ್ಗೆ ಪಾಸ್ಗೆ ಬಂದಾರ. ಜನದ ರಕ್ಷಣೆ ಮಾಡೋದೋಗಿ ತನ್ನ ಮನ್ಯಾಗ ರಕ್ಷಣೆ ಇಲ್ಲ. ಕಂಪ್ಲೇಂಟ್ ಮಾಡ್ತೀವಿ ಸರ್. ಅಣ್ಣ ಸಾಬ್ ಹಾಲಪ್ಪ ಪೂಜಾರಿ. ಪ್ರತಿಭಾಗೆ 3 ಮಕ್ಕಳಿದ್ದರು. ಪತ್ನಿಯ ಶೀಲದ ಮೇಲೆ ಶಂಕೆ ಮಾಡಿ ಶೆಡ್ನಲ್ಲಿ ಕೂಡಿ ಹಾಕಿ ಮನಸೋ ಇಚ್ಛೆ ಹಲ್ಲೆ ಮಾಡಿ ಬರೆ ಹಾಕಿದ್ದಾನೆ ಎಂದು ಗೀತಾ ಪೂಜಾರಿ ಹೇಳಿದರು. ಕ್ಯಾಮ್ರಾ ಪರ್ಸನ್ ವಿನೋದ್ ಕೋಲ್ಕಾರ್ ಜೊತೆ ರಾಜಶೇಖರ್ ಹಿರೇಮಠ್, KMM ಕನ್ನಡ, ಬೆಳಗಾವಿ. ಇದೀಗ ಮತ್ತೊಮ್ಮೆ ಸಣ್ಣದೊಂದು ವಿರಾಮ. हाय, व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी महकी, थोड़ी सी बहकी, रुत अनोखी है। हल्के हल्के दिल में हलचल क्यों मचलती है। ये कैसा है समा, ये प्यार सा एहसास है। ये किसकी पलकों में है, तस्वीरें कैसी नुमाइश है। आराधना, मारुति गली, बेलगाव। वस्त्रों का संगम, सुंदर सलोना, मन भाई आराधना। ವಿರಾಮದ ನಂತರ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ಬೆಳಗಾವಿಯ ಗಾಂಧಿ ಭವನದಲ್ಲಿ ಆಗಸ್ಟ್ 31ರಂದು 19 ವರ್ಷದ ಕೆಳ ವಯಸ್ಸಿನ ಮಕ್ಕಳ ರಾಜ್ಯ ಮಟ್ಟದ ಕರಾಟೆ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ಬೆಳಗಾವಿಯ ಗಾಂಧಿ ಭವನದಲ್ಲಿ ಆಗಸ್ಟ್ 31ರಂದು 19 ವರ್ಷದ ಕೆಳ ವಯಸ್ಸಿನ ಮಕ್ಕಳ ರಾಜ್ಯ ಮಟ್ಟದ ಕರಾಟೆ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ಈ ಸ್ಪರ್ಧೆಯನ್ನು MGAVM ಸಂಸ್ಥೆಯ ವತಿಯಿಂದ ಹಾಗೂ ಬೆಳಗಾವಿ ಜಿಲ್ಲಾ ಕ್ರೀಡಾ ಕರಾಟೆ ಅಸೋಸಿಯೇಷನ್ ಸಹಕಾರದಲ್ಲಿ ಹಾಗೂ DDPU ಮಾರ್ಗದರ್ಶನದಲ್ಲಿ ಆಯೋಜನೆ ಮಾಡಲಾಗಿದೆ. ಕಾರ್ಯಕ್ರಮದ ಉದ್ಘಾಟನೆಯು ದೀಪ ಜ್ಯೋತಿ ಬೆಳಗಿಸಿ ಮಾಡಲಾಯಿತು. ಜೊತೆಗೆ ಗಣ್ಯ ಉಪಸ್ಥಿತರನ್ನು ಸನ್ಮಾನಿಸಲಾಯಿತು. ಈ ವೇಳೆ MGAVM ಕಾಲೇಜಿನ ಪ್ರಾಧ್ಯಾಪಕರಾದ BI ನೆಗ್ನಿಹಾಳ್ ಅವರು ಮಾತನಾಡಿ, ಕರ್ನಾಟಕ ಪದವಿ ಪೂರ್ವ ವಿಶ್ವವಿದ್ಯಾನಿಲಯದಿಂದ DDPU ಅವರ ವತಿಯಿಂದ ಕರಾಟೆ ಹಾಗೂ ಬಾಸ್ಕೆಟ್ಬಾಲ್ ಜಿಲ್ಲಾ ಮಟ್ಟದ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಎಂದರು. ಕರಾಟೆ ಸ್ಪರ್ಧೆಯು ಗಾಂಧಿ ಭವನದಲ್ಲಿ, ಜಿಲ್ಲಾ ಕ್ರೀಡಾಂಗಣದಲ್ಲಿ ಬಾಸ್ಕೆಟ್ಬಾಲ್ ಅನ್ನು ಆಯೋಜಿಸಲಾಗಿದೆ. 50ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ ಎಂದು ಮಾಹಿತಿ ನೀಡಿದರು. ನಾನು ಪ್ರಿನ್ಸಿಪಲ್ MGV ಕಾಲೇಜು ಪ್ರಿನ್ಸಿಪಲ್ ಮಾತಾಡೋದು. ಇವರು ಸಂಜಯ್ ಗೌಡಾವತಿಂದ ದಾಮೋದರ್ ರೆಡ್ಡಿ ಅಂತ ಸೆಂಟರ್ ಹೆಡ್ಡು. ಕರ್ನಾಟಕ PU ಡಿಪಾರ್ಟ್ಮೆಂಟ್ ವತಿಯಿಂದ ನಮಗೆ ಬಾಸ್ಕೆಟ್ಬಾಲು, ಕರಾಟೆ, ಸಿಬ್ಲಮ್ ಡಿಸ್ಟ್ರಿಕ್ಟ್ ಸ್ಪೋರ್ಟ್ಸ್ ಕಂಡಕ್ಟ್ ಮಾಡಲಿಕ್ಕೆ ಪರ್ಮಿಷನ್ ಸಿಕ್ಕಿದೆ. ನಾವು ಸಂತೋಷದಿಂದ ಈ ನಮ್ಮ ಗಾಂಧಿ ಭವನದಲ್ಲಿ ಕರಾಟೆ ನಡೀತಾ ಇದೆ. ಆಮೇಲೆ ಡಿಸ್ಟ್ರಿಕ್ಟ್ ಸ್ಟೇಡಿಯಮ್ದಲ್ಲಿ ಬಾಸ್ಕೆಟ್ಬಾಲ್ ನಡೀತಾ ಇದೆ. ನಾವು ಭಾಳ ಚೆನ್ನಾಗಿ ಕಂಡಕ್ಟ್ ಮಾಡ್ತಾ ಇದ್ದೀವಿ. ನಮ್ಗೆ ಭಾಳ ಖುಷಿ ಅನ್ನಿಸ್ತದೆ. ಫಾರ್ ದ ಫಸ್ಟ್ ಟೈಮ್
in the history of MGV College and Sanjay Godawat, we are very proud to conduct these two sports. More than 150 participants have taken place, participated in karate. Near about 7 to 10 teams have taken part in basketball. ನಾವು ಹಾಗೂ ದಾಮೋದರ ರೆಡ್ಡಿ ಅವರು ಜೊತೆಯಾಗಿ ಇದನ್ನು ಮಾಡ್ತಾಯಿದ್ದೀವಿ. ನಾವು ಭಾಳ ಖುಷಿ ಆಗ್ತದೆ. ವಿ ಫೀಲ್ ವೆರಿ ಹ್ಯಾಪಿ. ವಿ ಆರ್ ಟೇಕಿಂಗ್ ದಿ ಟೆಕ್ನಿಕ್ ಹೆಲ್ಪ್ ಫ್ರಮ್ ಶ್ರೀ ಜಿತೇಂದ್ರ ಆ್ಯಂಡ್ ಹಿಸ್ ಬ್ರದರ್ ಗಜೇಂದ್ರ. ಹಾಂ ಏನು ರೀ ನಾನು ಪ್ರಿನ್ಸಿಪಲ್ ನೇಗಿನಾಳ್ ಅಂತ BI ನೇಗಿನಾಳ್. ಓಕೆ. ಕರ್ನಾಟಕ ಸರ್ಕಾರ ಪದವಿ ಪೂರ್ವ ವಿಭಾಗದ ವತಿಯಿಂದ 19 ವರ್ಷಕ್ಕಿಂತ ಕೆಳ ವಯಸ್ಸಿನವರಿಗೆ ಕರಾಟೆ ಸ್ಪರ್ಧೆಯು ಆಯೋಜಿಸಲಾಗಿದೆ. MGAVM ಮತ್ತು ಸಂಜಯ್ ಗೋಡಾವತ್ ಅವರ ವತಿಯಿಂದ ಈ ಸ್ಪರ್ಧೆಯನ್ನು ನಡೆಸಲಾಯಿತು. ಟೆಕ್ನಿಕಲ್ ಸಪೋರ್ಟ್ ಬೆಳಗಾವಿಯ ಜಿಲ್ಲಾ ಮಟ್ಟದ ಕ್ರೀಡಾ ಕರಾಟೆ ಅಸೋಸಿಯೇಷನ್ ವತಿಯಿಂದ ದೊರಕಿತು ಎಂದು ಬೆಳಗಾವಿ ಜಿಲ್ಲಾ ಕರಾಟೆ ಸಂಘದ ಸಚಿವ ಜಿತೇಂದ್ರ ಕಾಕ್ತಿಕರ್ ಹೇಳಿದರು. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ ಪದವಿ ಪೂರ್ವ ಶಿಕ್ಷಣ ಇಲಾಖೆ ವತಿಯಿಂದ ಅಂಡರ್ 19 ಇಯರ್ಸ್ ಕರಾಟೆ ಸ್ಪರ್ಧೆ ಗಾಂಧಿ ಭವನ್ ಕಾಲೇಜ್ ರೋಡಲ್ಲಿ ನಡೀತಾ ಇದೆ. ಈ ಸ್ಪರ್ಧೆಯನ್ನು ಮಹಾತ್ಮ ಗಾಂಧಿ MGVM ಆ್ಯಂಡ್ ಸಂಜಯ್ ಗೋಡಾವತ್ ಅವರ ನೇತೃತ್ವದಲ್ಲಿ ಈ ಸ್ಪರ್ಧೆ ನಡೀತಾ ಇದೆ. ಟೆಕ್ನಿಕಲ್ ಸಪೋರ್ಟ್ ಆಗಿ ಬೆಳಗಾವಿ ಡಿಸ್ಟ್ರಿಕ್ಟ್ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ವತಿಯಿಂದ ತಾಂತ್ರಿಕ ನಾವು ಹೆಲ್ಪ್ ಮಾಡಿಕೊಡ್ತಾ ಇದ್ದಾವೆ. ಅದೇ ರೀತಿ ಈ ಜಿಲ್ಲಾ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಗೆದ್ದಂಥ ಪ್ರಥಮ ಸ್ಥಾನ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯು ಈ ರಾಜ್ಯ ಮಟ್ಟದ ಸ್ಪರ್ಧೆಗೆ ಆಯ್ಕೆ ಆಗ್ತಾ ಇದ್ದಾರೆ. ಹಾಗೆ ನಾನು ಈ ಹೋಸ್ಟ್ ಕಾಲೇಜ ನೇಗಿನಾಳ್ ಸರ್ ಪ್ರಾಚಾರ್ಯರು, ರೆಡ್ಡಿ ಸರರು, ಮ್ಯಾನೇಜ್ಮೆಂಟ್ ಆಫ್ ಸಂಜಯ್ ಗೋಡಾವತ್ ಇವರು ಒಂದು ಒಳ್ಳೆಯ ಅರೇಂಜ್ಮೆಂಟ್ ನಮ್ಮ ಬೆಳಗಾವಿ ಜಿಲ್ಲೆಗೆ ಈ ಸ್ಪರ್ಧೆಗೆ ಮಾಡಿ ನಮ್ಮ ಕ್ರೀಡೆಯನ್ನು ಬೆಳೆಸ್ತಾ ಇದ್ದಾರೆ, ಗೌರವಿಸ್ತಾ ಇದ್ದಾರೆ ಅಂತ ನಾನು ಹೇಳೋಕ್ಕೆ ಬಯಸ್ತಾ ಇದ್ದೇನೆ. ಬೆಳಗಾವಿ ಜಿಲ್ಲೆ ಕರಾಟೆ ಸಂಘಟನೆಯ ಕಾರ್ಯದರ್ಶಿಯಾಗಿ ಜಿತೇಂದ್ರ ಕಾಕ್ತಿಕರ್ ಅಂತ ನಾನು ಮಾತಾಡೋದು. ಈ ಸಂದರ್ಭದಲ್ಲಿ ಮಾತನಾಡಿದ ಬೆಳಗಾವಿ ಕರಾಟೆ ಅಸೋಸಿಯೇಷನ್ನ ಅಧ್ಯಕ್ಷ ಗಜೇಂದ್ರ ಕಾಕ್ತಿಕರ್, ಈಗ ಯುವಕ ಯುವತಿಯರ ಜಿಲ್ಲಾ ಮಟ್ಟದ ಕರಾಟೆ ಸ್ಪರ್ಧೆಯು ಏರ್ಪಟ್ಟಿದ್ದು ರಾಜ್ಯ ಮಟ್ಟದ ಸ್ಪರ್ಧೆಗೆ ಆಯ್ಕೆ ಮಾಡಲಾಗುತ್ತಿದೆ. MGAVM ಕಾಲೇಜ್ ಹಾಗೂ ಸಂಜಯ್ ಗೋಡಾವತ್ ಕಾಲೇಜ್ ವತಿಯಿಂದ ಸ್ಪರ್ಧೆಯನ್ನು ಉತ್ತಮ ರೀತಿಯಿಂದ ಆಯೋಜಿಸಲಾಗಿದೆ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ನಮಸ್ಕಾರ. ನಾನು ಬೆಳಗಾವಿ ಜಿಲ್ಲೆಯ ಕರಾಟೆ ಅಸೋಸಿಯೇಷನ್ ಅಧ್ಯಕ್ಷ ಗಜೇಂದ್ರ ಕಾಕ್ತಿಕರ್. ಈ ದಿನ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮಕ್ಕಳಿಗೆ ರಾಜ್ಯ ಮಟ್ಟ ಕರಾಟೆ ಸ್ಪರ್ಧೆಗಾಗಿ ಆಯ್ಕೆ ಮಾಡುವ ಸಂಬಂಧವಾಗಿ ನಾವು ಜಿಲ್ಲಾ ಸ್ತರೀಯ ಕರಾಟೆ ಸ್ಪರ್ಧೆಯನ್ನು ಇಲ್ಲಿ ಆಯೋಜನೆ ಮಾಡಿದ್ದೇವೆ. ಇವತ್ತು ಸ್ಪಾನ್ಸರ್ಡ್ ಆಗಿ ನಮಗೆ ಈ ಸಂಜಯ್ ಗೋಡಾವತ್ ಸ್ಕೂಲ್ ಆಗಲಿ, ಮಹಾತ್ಮ ಗಾಂಧಿ ಕಾಲೇಜ್ ಆಗಲಿ, ಇವರೆಲ್ಲ ನಮಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ. ಈ ಕರಾಟೆ ಕಲೆಯನ್ನು ಮುಂದೆ ಹಾಕಲಿಕ್ಕೆ ಭಾಳ ಅತ್ಯುತ್ತಮ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಕರಾಟೆ ಕಲೆಯನ್ನು ಮುಂದೆ ಇದೇ ಟೈಪ್ ಮಾಡ್ಕೊತ ಹೋದರೆ ನಮ್ಮ ಈ ಹೆಣ್ಣುಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಈ ಕರಾಟೆ ಸ್ಪರ್ಧೆಯಲ್ಲಿ ಮುಂದೆ ಹೋಗಿ ರಾಜ್ಯ ಮಟ್ಟ ಹಾಗೂ ರಾಷ್ಟ್ರೀಯ ಮಟ್ಟಕ್ಕೆ ಮುಂದೆ ಹೋಗ್ತಾರೆ. ನಮಗೆ ಇಲ್ಲಿ ಈ ಕರಾಟೆ ಕಾಂಪಿಟೇಷನ್ ಕಂಡಕ್ಟ್ ಮಾಡಲಿಕ್ಕೆ ಕೊಟ್ಟಿದ್ದಕ್ಕೆ ಮತ್ತು ನಮ್ಮ ಮೇಲೆ ಇಷ್ಟು ವಿಶ್ವಾಸ ಇಟ್ಟು ನಾವು ಅಷ್ಟು ಪ್ರಾಮಾಣಿಕವಾಗಿ ಮಕ್ಕಳಿಗೆ ಎಲ್ಲ ನಿರ್ಣಾಯಕರಿಗೆ ಹೇಳಿ ಕರೆಕ್ಟಾಗಿ ರಿಸಲ್ಟ್ ಕೊಟ್ಟು ಮಕ್ಕಳಿಗೆ ರಾಜ್ಯ ಮಟ್ಟ ಸ್ಪರ್ಧೆಗಾಗಿ ಆಯ್ಕೆ ಮಾಡಿ ತೊಗೊಂಡು ಹೋಗ್ತಾ ಇದ್ದೀವಿ. ಗಜೇಂದ್ರ B ಕಾಕ್ತಿಕರ್. ಈ ಸಂದರ್ಭದಲ್ಲಿ ಸ್ಪರ್ಧಿಗಳು, ಕೋಚ್ ಹಾಗೂ ಅನೇಕರು ಉಪಸ್ಥಿತರಿದ್ದರು. ಸಂಕಲ್ಪ್ ಶಿಂದೆ, KMM ಕನ್ನಡ, ಬೆಳಗಾವಿ. ಮಕ್ಕಳಿಗೆ ಶಿಕ್ಷಣದೊಂದಿಗೆ ದೈಹಿಕ ಚಟುವಟಿಕೆ ಹೆಚ್ಚು ಒತ್ತು ಕೊಡಬೇಕು. ಕೇವಲ ಪರೀಕ್ಷೆಯಲ್ಲಿ ಅಂಕ ಗಳಿಸುವುದು ಮುಖ್ಯವಲ್ಲ ಎಂದು ರಾಜು ಕಾಗೆ ಹೇಳಿದರು. ಮಕ್ಕಳಿಗೆ ಶಿಕ್ಷಣದೊಂದಿಗೆ ದೈಹಿಕ ಚಟುವಟಿಕೆ ಹೆಚ್ಚು ಒತ್ತು ಕೊಡಬೇಕು. ಕೇವಲ ಪರೀಕ್ಷೆಯಲ್ಲಿ ಅಂಕ ಗಳಿಸುವುದು ಮುಖ್ಯವಲ್ಲ, ಸಂಸ್ಕೃತಿಯ ನೀತಿ ಪಾಠಗಳನ್ನು ಕಲಿಸಬೇಕು ಎಂದು ಕಾಗವಾಡ ಶಾಸಕ ಹಾಗೂ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಅಧ್ಯಕ್ಷ ರಾಜು ಕಾಗೆ ಹೇಳಿದರು. ಅವರು ಐನಾಪುರ ಕನ್ನಡ ಗಂಡು ಮಕ್ಕಳ ಶಾಲೆಯ ಆವರಣದಲ್ಲಿ ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಸಮಾನ ಮನಸ್ಕ ಶಿಕ್ಷಕರ ಬಳಗದವರು ಕಾಗವಾಡ ತಾಲೂಕಿನ ಶಿಕ್ಷಕ ಶಿಕ್ಷಕಿಯರ ಕ್ರೀಡಾಕೂಟಗಳನ್ನು ರಾಜು ಕಾಗೆ ಉದ್ಘಾಟಿಸಿ ಮಾತನಾಡಿದರು. ಅವರು ಶಿಕ್ಷಕರು ಮೊದಲು ತಮ್ಮ ಮಕ್ಕಳನ್ನು ಖಾಸಗಿ ಶಾಲೆಗೆ ಕಳಿಸುವುದನ್ನು ಬಿಟ್ಟು ಸರ್ಕಾರಿ ಕನ್ನಡ ಶಾಲೆಗಳಲ್ಲಿ ಓದಿಸಬೇಕು. ಮಕ್ಕಳ ಹಾಜರಾತಿ ಹೆಚ್ಚುತ್ತದೆ. ಈ ಹಿಂದೆ ದೊಡ್ಡ ಹುದ್ದೆಗಳಲ್ಲಿರುವ ಎಲ್ಲರೂ ಸರ್ಕಾರಿ ಶಾಲೆಯಲ್ಲಿ ಕಲಿತಿದ್ದಾರೆ. ಮಕ್ಕಳನ್ನು ದೊಡ್ಡ ಪಟ್ಟಣಗಳಲ್ಲಿ ಕಲಿಸಿದರೆ ಹೆಚ್ಚು ವಿದ್ಯಾವಂತರಾಗುತ್ತಾರೆ ಎನ್ನುವುದು ತಪ್ಪು. ಹಳ್ಳಿಗಳಿಂದ ಕಲಿತವರು ದೇಶದಲ್ಲಿ ಅತ್ಯುನ್ನತ ಹುದ್ದೆಗಳನ್ನು ಏರಿದ್ದಾರೆ ಎಂದರು. ಇವತ್ತು ನಾವು ಕ್ರೀಡಾಕೂಟ ಬಹಳ ನಶಿಸಿ ಹೋಗ್ತಾ ಇದ್ದಾವೆ. ನಮ್ಮಲ್ಲಿ ಹೆಚ್ಚಿಗೆ
ಕ್ರೀಡಾಕೂಟ ಕಡೆ ನಮ್ಮ ವಿದ್ಯಾರ್ಥಿಗಳಲ್ಲಿ ಗಮನ ಇಲ್ಲ. ನುಸ್ತಾ ನಮ್ಮದು ಏನಿದೆ, ನಮ್ಮದು ಟೀಚರ್ಸ್ದು ಪಾಲಕರದು ಒಟ್ಟು ಟ್ಯಾಲೆಂಟ್ 99-100% ತೊಗೋಬೇಕು ನಮ್ಮ ಮಗ. ಇದೊಂದೇ ಮೆಂಟಾಲಿಟಿ ಇರ್ತೈತಿ. ಅವ್ ಮುಂದೆ ಹುಚ್ಚಾತಾನೋ, ಶಾನ್ಯಾನೋ, ಸಂಸಾರಕ್ಕೆ ಹೆಂಗೆ ಮಾಡ್ತಾನೋ ಅದು ಯಾರು ಮಾಡುವಲ್ಲಿ. ಒಟ್ಟು ಒಬ್ಬ 99% ಭಾಳ ಶಾನ್ಯ ಅಲ್ಲ, 35% ತೊಗೊಂಡವ ಶಾನ್ಯ, 99 ತೊಗೊಂಡವ ದಡ್ಡ. ಅದಂಗೆ ಹೇಳ್ತೀರಿ ನೀವು. ಅಂದ್ರೆ 99 ತೊಗೊಂಡವ್ರು ಯಾರು ಸಂಸಾರ ಮಾಡ್ಲಕತ್ತಿಲ್ಲ. ಮದುವೆ IAS ಆಫೀಸರ್, ತಹಸೀಲ್ದಾರ್, ನಿಮ್ಮ ವಿಚ್ಛೇದನೆ ಭಾಳ ಆಗಲ್ಲ. ನೋಡ್ರಿ ಹಳೆ ಊಟ ತಪ್ಪು ಮಾಡೋದು ಯಾರ ಬುದ್ಧಿವಂತರ ನಾವು ತಪ್ಪು ಮಾಡ್ತೀವಿ. ಅನ್ಎಜುಕೇಟೆಡ್ ಪೀಪಲ್ ಏನೂ ತಪ್ಪು ಮಾಡೋದಲ್ಲ. ಅದಕ್ಕಾಗಿ ನಾವು ಶಿಕ್ಷಣ ಜೊತೆಗೆ ಇವತ್ತಿನ ದಿವಸ ಬಹಳ ನಾನು ಪ್ರತಿ ಸಲ ಹೇಳ್ತಾ ಇದ್ದೀನಿ, ಸಮಾಜದಲ್ಲಿ ಬದುಕಬೇಕು, ಸಮಾಜದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿ ಆಗಬೇಕು, ಸಮಾಜದಲ್ಲಿ ಕೇವಲ ಬದುಕಿ. ಇವತ್ತು MLA ಆಗಿದೆಪ್ಪ, 5 ಸಲ MLA ಆಗಿದೆವು, ಜನ 2 ಲಕ್ಷ ಜನ ಓಟ್ ಹಾಕಿದಾರೆ ನಮಗ. ನನ್ನ ಸಂಸಾರಕ್ಕೆ ನಾ ಚಂದಿಲ್ಲ. ಈಗ ನನ್ನ ಹೆಂಡತಿ ಮನ್ಯಾಗ ನನ್ನ ಹೆಂಡತಿ ಜಗಡಾಡಿ ತವ್ರ ಮನೆಗೆ ಹೋಗಿದಾಳಂದ್ರೆ ನನ್ನ ಸಂಸಾರ ಮಾಡ್ಲಾಕ ನನಗ್ ಬಂದಿಲ್ಲ. ನಿಮ್ಮದು ಕಲ್ಯಾಣ ಮಾಡೋದ್ರಿ. ಈ ವೇಳೆ ಕಾಗವಾಡ ತಹಸೀಲ್ದಾರ್ ರಾಜೇಶ್ ಬುರ್ಳಿ ಮಾತನಾಡಿ, ಶಿಕ್ಷಕರು ಇಂತಹ ಕ್ರೀಡಾಕೂಟಗಳನ್ನು ಇಟ್ಟಿರುವುದು ಶ್ಲಾಘನೀಯ. ಆರೋಗ್ಯಕ್ಕೆ ಇಂತಹ ದೈಹಿಕ ಚಟುವಟಿಕೆಗಳು ಬಹುಮುಖ್ಯವಾಗಿವೆ. ಸ್ಪರ್ಧೆಯಲ್ಲಿ ಸೋಲು ಗೆಲುವು ಮುಖ್ಯವಲ್ಲ, ಎರಡನ್ನೂ ಸಮಾನವಾಗಿ ಸ್ವೀಕರಿಸಬೇಕು ಎಂದು ಹೇಳಿದರು. ನಮಗೆಲ್ಲರಿಗೂ ಗೊತ್ತಿದೆ, ಈ ಒಂದು ಸಂದರ್ಭದಲ್ಲಿ ಕ್ರೀಡಾ ಆಯೋಜನೆ ಮಾಡೋದ್ರಿಂದ ಮನುಷ್ಯರಿಗೆ, ನಮ್ಮ ನೌಕರ ಬಾಂಧವರಿಗೆ ಒಂದು ಕೆಲಸವನ್ನು ಮಾಡಲಿಕ್ಕೆ ಒಂದು ಆಯೋಜನೆ ಮಾಡಿರ್ತಕ್ಕಂಥ ಆಯೋಜನೆಯಿಂದ ಕೆಲಸದಲ್ಲಿ ಒತ್ತಡ ಕಡಿಮೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಈ ಹೆಚ್ಚಿನವಾಗಿರ್ತಕ್ಕಂಥ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನಾವು ಈ ಕ್ರೀಡೆಗಳನ್ನು ಆಯೋಜನೆ ಮಾಡೋದ್ರಿಂದ ಇದರಿಂದ ನಮ್ಮ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನಮಗೆ ಒಳ್ಳೆಯವಾಗಿರ್ತಕ್ಕಂಥ ಒಂದು ಅನುಭವ ಆಗ್ತದೆ ಅಂತ ಹೇಳ್ತಾ, ನಾವು ಬೆಳಗಿನ ಜಾವ ನಾವೆಲ್ಲ ಗೊತ್ತಿದೆ ನಮಗೆ, ಬೆಳಗ್ಗೆ ಒಂದು ರೌಂಡ್ ವಾಕಿಂಗ್ ಹೋಗಿ ಬಂದೀವಿ ಅಂದರೆ ಒಂದು ದಿವಸ ಪೂರ್ತಿ ನಾವು ಆರಾಮಾಗಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಇಂಥ ಒಂದು ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆಯ ಈ ಒಂದು ಶಿಕ್ಷಕರ ದಿನಾಚರಣೆ ಈ ಸಂದರ್ಭದಲ್ಲಿ ಇದೇ ವರ್ಷ ಈ ಕ್ರೀಡಾ ಯೋಜನೆ ಮಾಡಿದ್ದಾರೆ. ಇದನ್ನು ಪ್ರತಿ ವರ್ಷ ಮಾಡಲಿಕ್ಕೆ ನಾನು ನಮ್ಮ ಅಧ್ಯಕ್ಷರಿಗೆ ನಾನು ಹೇಳಿದಾಗ ಹೇಳಿದ್ದೀನಿ. ಈಗಾಗಲೇ ನಮ್ಮ ಇಲಾಖೆಯಿಂದ ಇರ್ಬೋದು, ನಮ್ಮ ಅಧಿಕಾರಿಗಳ ಮಿತ್ರರಿಂದ ಯಾವುದೇ ಒಂದು ಸಹಕಾರ ಬೇಕಾದರೆ ಎನಿ ಟೈಮ್ ಆಗಿ ನಮ್ಮನ್ನು ಸಂಪರ್ಕ ಮಾಡಿ ಈ ಶಿಕ್ಷಣ ಕ್ರೀಡಾ ಆಯೋಜನೆಯನ್ನು ಮಾಡಿ ಎಲ್ಲರಿಗೂ ಕೂಡ ಈ ಶಿಕ್ಷಣ ಇಲಾಖೆಯಲ್ಲಿ ಇರ್ತಕ್ಕಂಥ ಎಲ್ಲ ಶಿಕ್ಷಕರು ಭಾಗವಹಿಸೋದು, ಕ್ರೀಡೆಯಲ್ಲಿ ಭಾಗವಹಿಸೋದು ಭಾಳ ಮುಖ್ಯ. ಕೇವಲ ಸೋಲು ಗೆಲುವು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಲ್ಲರೂ ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಇವತ್ತು ವಾತಾವರಣ ಭಾಳ ಚೆನ್ನಾಗಿದೆ, ಬಿಸಿಲು ಇಲ್ಲ, ಮಳೆನೂ ಇಲ್ಲ. ಕ್ರೀಡೆಯಲ್ಲಿ ಆಯೋಜನೆ ಮಾಡಿದಂಥ ಎಲ್ಲ ಸಂಘಟನೆಗೂ ಕೂಡ ಒಂದು ಒಳ್ಳೆಯವಾಗಿರ್ತಕ್ಕಂಥ ಒಂದು ಮುನ್ಸೂಚನೆ ಅಂತ ಹೇಳ್ತಾ, ಈ ಒಂದು ಕ್ರೀಡೆಯನ್ನು ಆಯೋಜನೆ ಮಾಡಿರ್ತಕ್ಕಂಥ ಮತ್ತು ಎಲ್ಲರಿಗೂ ಕೂಡ ಅಭಿನಂದನೆ. ಈ ವೇಳೆ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಸರೋಜನಿ ಸೇರಿದಂತೆ ಶಿಕ್ಷಕಿಯರು ಹಾಗೂ ಶಿಕ್ಷಕರು ಇದ್ದರು. ವಿಜಯ ಮಹಾಂತೇಶ್ ಅರಕೇರಿ, KMM ಕನ್ನಡ, ಕಾಗವಾಡ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಮಹಾನಗರ ಪಾಲಿಕೆಯ 20 ಕೋಟಿ ತಲೆದಂಡ, ಅಧಿಕಾರಿಗಳ ಸಂಬಳ ಸ್ಥಗಿತವಿಲ್ಲ. ನಗರೋತ್ಥಾನ ಇಲಾಖೆಯ ವತಿಯಿಂದ ಶೀಘ್ರದಲ್ಲೇ 125 ಕೋಟಿ ಅನುದಾನ. ಸುದ್ದಿಗೋಷ್ಠಿಯಲ್ಲಿ ಆಶೀಫ್ ಶೇಟ್ ಹೇಳಿಕೆ. ಕಾಸ್ಬಾಗ್ನಲ್ಲಿ ಹೆಚ್ಚಾದ ಸರಗಳ್ಳರ ಹಾವಳಿ, ನಗರಕ್ಕೆ ಮತ್ತೆ ಎಂಟ್ರಿ ಕೊಟ್ಟ ಇರಾನಿ ಗ್ಯಾಂಗ್. ಶಹಪುರ ಪೊಲೀಸ್ ಠಾಣೆಯ ನಿರ್ಲಕ್ಷ್ಯ. ಶೆಡ್ನಲ್ಲಿ ಕೋಡಿ ಹಾಕಿ ಬರೆ ಎಳೆದ ಪೊಲೀಸಪ್ಪ. ಪತ್ನಿಯ ಶೀಲಾ ಶಂಕಿಸಿ ಮನಸೋ ಇಚ್ಛೆ ಹಲ್ಲೆ. ಪತ್ನಿಗೆ ಮೈ ತುಂಬ ಬರೆ ಗಾಯ ಮಾಡಿದ ಪೊಲೀಸ್. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಇನ್ನೂ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ KMM ಕನ್ನಡ ಬೆಳಗಾವಿ ಸುದ್ದಿವಾಹಿನಿ. ಧನ್ಯವಾದಗಳು.